श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं बहुमाद्यमीशं वन्दे भवघ्नममरासुरसिद्धवन् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಈಗ 16ನೇ ಅಧ್ಯಾಯ. 15ರಲ್ಲಿ ಪಾಂಡವಾದೀನಾಂ ಅಸ್ತ್ರವಿದ್ಯಾಭ್ಯಾಸ ಅಂತ ಹೇಳಿದ್ರು. 16ರಲ್ಲಿ ಹೇಳ್ತಾರೆ. ಇಲ್ಲಿ ಕೃಷ್ಣನ ಕಥೆ, ಪಾಂಡವರ ಕಥೆ ಎರಡನ್ನು ಜೊತೆಯಾಗಿ ಹೇಳ್ತಾರೆ. ಜೊತೆಗೆ ಭಾಗವತದ ಕಥೆ, ಮಹಾಭಾರತ ಕಥೆ, ವಿಷ್ಣು ಪುರಾಣ, ಹರಿವಂಶ ಎಲ್ಲವನ್ನು ಸೇರಿಸಿ ಹೇಳೋದ್ರಿಂದ ಈ ಮುಂದಿನ ಅಧ್ಯಾಯದಲ್ಲಿ ಪೂರ್ತಿ ಕೃಷ್ಣನ ಕಥೆ. 6ರಲ್ಲಿ ಆ ರೀತಿ ನಾವು ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಯಾವ್ಯಾವ ಘಟ್ಟದಲ್ಲಿ ಪಾಂಡವರ ಕಥೆ ನಡೀತು, ಕೃಷ್ಣನಿಗೆ ಸಂಬಂಧಿಸಿದಂತೆ, ಕೃಷ್ಣನ ಕಥೆ ಯಾವ ರೀತಿ ನಡೀತು, ಪಾಂಡವರಿಗೆ ಸಂಬಂಧಿಸಿದಂತೆ, ಇದನ್ನೆಲ್ಲ ಯೋಚನೆ ಮಾಡೋದು ಭಾರಿ ಕಷ್ಟದ ಕೆಲಸ. ಅದೆಲ್ಲ ಶ್ರೀಮದಾಚಾರ್ಯರು ಸೇರಿಸಿಬಿಟ್ಟು ಜೊತೆಯಾಗಿ ಎರಡನ್ನೂ ಹೇಳ್ತಾ ಹೋಗ್ತಾರೆ. ಈಗ ಕೃಷ್ಣನ ಕಥೆ ಹೇಳಿ ಶುರು ಮಾಡ್ತಾ ಇದ್ದಾರೆ. ಕಾಲೇತು ಏತಸ್ಮಿನ್ ಭೂಯ ಏವಾಖಿಲೈಶ್ಚ ನೃಪೈರ್ಯುಕ್ತೋ ಮಾಗಧೋ ಯೋದ್ಧು ಕಾಮಃ ಪ್ರಾಯಾದ್ಯನುಂಸ್ತತ್ರ ನಿತ್ಯಾವ್ಯಯಾತಿ ಫಲೈಶ್ವರ್ಯೋಪೀಚ್ಛಯಾಗಾತ್ ಸ ಕೃಷ್ಣಃ. ಕಾಲೇತು ಏತಸ್ಮಿನ್ ಭೂಯಃ ಏವ ಅಖಿಲೈಃ ಚ ನೃಪೈಃ ಯುಕ್ತಃ ಮಾಗಧಃ ಯೋದ್ಧು ಕಾಮಃ ಪ್ರಾಯಾತ್ ಯದೂನ್ ತತ್ರ ನಿತ್ಯ ಅವ್ಯಯ ಅತಿಬಲೈಶ್ವರ್ಯಃ ಅಪಿ ಇಚ್ಛೆಯ ಅಗಾತ್ ಸಹ ಕೃಷ್ಣಃ. ಕಾಲೇತು ಏತಸ್ಮಿನ್, ಪಾಂಡವರ ಕಥೆ ಈ ನಡೀತಾ ಇರಬೇಕಾದ್ರೇನೆ ಅಂತ ಅರ್ಥ. ಏತಸ್ಮಿನ್ ಕಾಲೇ, ಇದೇ ಕಾಲದಲ್ಲಿಯೇ, ಭೂಯಃ ಏವ ಮತ್ತೊಮ್ಮೆ, ಅಖಿಲೈಹಿ ನೃಪೈಹಿ ಯುಕ್ತಃ ಸಕಲ ರಾಜರಗಳಿಂದ ಅಂದರೆ ವಿರೋಧಿ ರಾಜರಗಳಿಂದ ಕೂಡಿದವನಾಗಿ, ಮಾಗಧಃ ಜರಾಸಂಧನು, ಯೋದ್ಧು ಕಾಮಃ ಯುದ್ಧ ಮಾಡ ಬಯಸಿದವನಾಗಿ, ಪ್ರಾಯಾದ್ಯದೂನ್ ಯಾದವರ ಮೇಲೆ ಆಕ್ರಮಣವನ್ನು ಮಾಡಿದ. ಎಲ್ಲಿದ್ದಾರೆ ಯಾದವರೀಗ? ಮಧುರಾ ಪಟ್ಟಣದಲ್ಲಿದ್ದಾರೆ. ಅಲ್ಲಿಗೆ ಆಕ್ರಮಣವನ್ನು ಮಾಡಿದ. ಕೃಷ್ಣ ಏನು ಮಾಡಿದ? ಇಚ್ಛೆಯಾಗಾತ್ತ ಕೃಷ್ಣ, ಸ್ವೇಚ್ಛೆಯಿಂದ ಅಲ್ಲಿಂದ ಹೊರಟುಬಿಟ್ಟ. ಮಧುರೆಯನ್ನು ಬಿಟ್ಟು ಕೃಷ್ಣ ಬೇರೆ ಕಡೆ ಹೊರಟ. ಯಾತಕ್ಕೆ ಹೊರಟ? ಕೈಲಾಗಲಿಲ್ಲ ಅಂತ ಹೊರಟ ಅಂತ ಕೇಳಿದರೆ, ನಿತ್ಯ ಅವ್ಯಯ ಅತಿ ಬಲೈಶ್ವರ್ಯ ಅಪಿ, ನಿತ್ಯ ಅವ್ಯಯ ಬಲ ಐಶ್ವರ್ಯ ಅಪಿ, ನಿತ್ಯದಲ್ಲೂ ಕೂಡ ಅವ್ಯಯ ಶ್ವಾಸರಹಿತವಾದಂತಹ ಶಕ್ತಿ ಹೋಗೋದು ಬೇರೆ, ಕಡಿಮೆ ಆಗೋದು ಬೇರೆ. ಶಕ್ತಿ ಹೋದರೆ ಪೂರ್ತಿ ಹೋಗ್ಬೋದು, ಕಡಿಮೆ ಆಗ್ಬೋದು ಸ್ವಲ್ಪ. ಇಲ್ಲಿ ನಾವು ಹೇಳ್ತೀವಲ್ಲ, ಸಿಂಗಲ್ ಫೇಸ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಏನಾಗಿದೆ? ಈಗ ಪವರ್ ಕಡಿಮೆ ಆಗಿದೆ, ಫುಲ್ ಸ್ಪೀಡ್ ಬರ್ತಾ ಇದೆ. ಜಾಸ್ತಿ ಬಂದರೆ ಇದಾಗೋಗ್ಬೇಕು. ಆ ದೇವರ ಶಕ್ತಿ ಹೇಗಿದೆ? ನಿತ್ಯ ಅವ್ಯಯ ಅತಿ ಬಲ ಐಶ್ವರ್ಯ ಅಪಿ, ಅಂತಹ ಐಶ್ವರ್ಯ, ಬಲ, ಐಶ್ವರ್ಯ ಅಥವಾ ಬಲವೆಂಬ ಐಶ್ವರ್ಯದಿಂದ ಕೂಡಿದವನಾಗಿದ್ದರೂ ಕೂಡ, ಅಥವಾ ಬಲ ಮತ್ತು ಐಶ್ವರ್ಯಗಳಿಂದ ಕೂಡಿದವನಾಗಿದ್ದರೂ ಕೂಡ, ಇಚ್ಛೆಯ, ಇಲ್ಲಿ ಬಲ ಎಂಬುದು ಬಲ, ಐಶ್ವರ್ಯ ಎಂಬುದು ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶದ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಐಶ್ವರ್ಯಾದಿ ಷಡ್ಗುಣಗಳನ್ನು ಹೇಳ್ತಕ್ಕಂಥ ಪದ. ಇಂಥ ಕೃಷ್ಣ ಇಚ್ಛೆಯ, ಯಾಕೆ ಹೊರಟ? ಇಚ್ಛೆಯಿಂದಲೇ ಹೊರಟ. ದೇವರು ಯಾರು ಕೂಡ ಭಯ ಇಲ್ಲ, ಏನಿಲ್ಲ ಒಂದು ಕಡೆಗೆ. ಇನ್ಯಾರು ಹೇಳಿದ್ರೆ ಕೇಳಬೇಕಾಗಿಲ್ಲ. ದೇವರು ಸ್ವತಂತ್ರನಾದ್ದರಿಂದ ಇಚ್ಛೆಯ ಅಗಾತ್ ಸಹ ಕೃಷ್ಣ. ಆ ಕೃಷ್ಣ ಸ್ವೇಚ್ಛೆಯಿಂದ ಹೊರಟ. ಎಲ್ಲಿಂದ ಹೊರಟ? ಯಾತಕ್ಕೆ ಹೊರಟ? ಎರಡು ಕಾರಣ. ಶಕ್ತಿ ಇದೆ ಅಂತೀರಿ, ಎಲ್ಲ ಇದೆ ಅಂತೀರಿ, ಹೊರಟ ಅಂತೀರಿ. ಇಚ್ಛೆಯಿಂದ ಹೊರಟ. ಯಾಕೆ ಇಚ್ಛೆಗೆ ಏನು ಕಾರಣ ಅಂತ ಪ್ರಶ್ನೆ ಬಂತೆ. ಉತ್ತರ ಕೊಡ್ತಾರೆ. ಸಂದರ್ಶಯನ್ ಬಲಿನಾಂ ಅಲ್ಪಸೇನಾದಿ ಉಪಸ್ಕರಾಣಾಂ ಬಹುರೂಪಸ್ಕರೈಶ್ಚ ಪ್ರಾಪ್ತೇ ವಿರೋಧೇ ಬಲಿಭಿಃ ನೀತಿಮಗ್ರ್ಯಾಂ ಯಯೌ ಸರಾಮೋ ದಕ್ಷಿಣಾಶಾಂ ರಮೇಶಃ. ಸಂದರ್ಶಯನ್ ಬಲಿನಾಂ ಸೇನಾದಿ ಉಪಸ್ಕರಾಣಾಂ ಬಹುರೂಪಸ್ಕರೈಃ ಚ
ಪ್ರಾಪ್ತೆ ವಿರೋಧೆ ಬಲಿಭಿಃ ನೀತಿಂ ಅಗ್ರ್ಯಾಂ ಯಯೌ ಸ ರಾಮಃ ದಕ್ಷಿಣಾಶಾಂ ರಮೇಶಃ. ಏನೊಂದು ನೀತಿ ತೋರಿಸೋಕ್ಕೋಸ್ಕರ ಹೊರಟ ಕೃಷ್ಣ. ಏನು ನೀತಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಸಂದರ್ಶಯನ್ ತೋರಿಸ್ಕೊಳ್ಳೋಕ್ಕೋಸ್ಕರ. ಏನು ತೋರಿಸ್ಕೊಳ್ಳೋಕ್ಕೋಸ್ಕರ? ಅಲ್ಪಸೇನಾದಿ ಉಪಸ್ಕರಾಣ. ಅಲ್ಪಸೇನಾದಿ ಉಪಸ್ಕರಾಣ. ಅಲ್ಪ ಸೇನೆ, ಸೇನೆ ದೊಡ್ಡದಿಲ್ಲ, ಸಾಮಗ್ರಿ ಜಾಸ್ತಿ ಇಲ್ಲ, ಅಂಥವರು ಬಲಿನಾಂ ಬಲಿಷ್ಠರಾಗಿದ್ದರೂ ಕೂಡ ಬಹುಲೋಪಸ್ಕರೈಶ್ಚ ಬಹಳ ವಿಧವಾದ ಸೈನ್ಯ ಇತ್ಯಾದಿ ಸಾಮಗ್ರಿಗಳ ಸಮೇತ ಕೂಡಿರತಕ್ಕಂತಹ ಶತ್ರುಗಳಿಂದ ವಿರೋಧೇ ಪ್ರಾಪ್ತೆ ವಿರೋಧ ಉಂಟಾದಾಗ ಒಂದು ಬಲಿಭಿಹಿ ನೀತಿ ಮಗ್ರ್ಯಾಂಗ್ಯಯೌ ಬಲಿಷ್ಠನಾಗಿದ್ದರೂ ಕೂಡ ಒಬ್ಬ ವ್ಯಕ್ತಿ ಯಾವ ರೀತಿ ನಡ್ಕೋಬೇಕು ಅಂತ ಒಂದು ರಾಜನೀತಿ, ನೀತಿಯಿಂದ ರಾಜನೀತಿ ತೋರಿಸ್ತಾ ಇದ್ದಾನೆ. ಪ್ರಬಲವಾದ ಶತ್ರು, ಭಾರಿ ದೊಡ್ಡ ಸೈನ್ಯ ಇದೆ, ಇವರು ಬಲಿಷ್ಠರಾದರೂ ಕೂಡ ಅಷ್ಟು ಸೈನ್ಯಾದಿಗಳೇ ಇಲ್ಲ. ಅಂಥ ಹೊತ್ತಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದಾನೆ ಕೃಷ್ಣ. ಏನು ಮಾಡ್ದ? ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿಬಿಡಿ, ಬೇರೆ ಕಡೆ ಅಲ್ಲಿರಬೇಡಿ. ಅಲ್ಲಿದ್ರೆ ಏನಾಗುತ್ತೆ? ಅಲ್ಲಿ ಆಗ್ತಿದೆಯಲ್ಲ, ಉಕ್ರೇನ್ನಲ್ಲಿ ಏನಾಗ್ತಿದೆ, ಸಿಗ್ತಿದೆ, ಹೊಡೆದು ಆಗ್ತಾ ಇದ್ದಾರೆ. ಆ ಥರ ಆಗಿಬಿಡತ್ತೆ. ನೀವು ಅಲ್ಪ ಇದ್ದೀರಿ, ಬಲಿ ಸೇಮ್ ಅದೇ ನಡೆದಿರೋದು. ಈಗ ಭಾರಿ ಬಲಿಷ್ಠರು, ಸಾಮಗ್ರಿನೂ ಜಾಸ್ತಿ ಇದೆ, ಏನೇ ಜಾಸ್ತಿ ಇದೆ, ಸಲಕರಣೆ ಜಾಸ್ತಿ ಇದೆ, ಎಲ್ಲ ಅಡ್ವಾನ್ಸ್ಡ್ ಇದ್ದಾರೆ. ಇವರೆಲ್ಲದರಲ್ಲೂ ಕಡಿಮೆ ಇದ್ದಾರೆ. ಅಷ್ಟೇ, ಬುದ್ಧಿ ವಿಚಾರ ಬೇಡ, ಇಷ್ಟಿದೆ, ಈಗ ಏನು ಮಾಡ್ಬೇಕು? ಈಗ ಅಲ್ಲೇ ಇದ್ರೆ ಏನಾಗುತ್ತೆ? ಅದು ಲಾಸು, ಫುಲ್ ಲಾಸ್ ಆಗ್ತಾನೆ ಇರುತ್ತೆ. ಆದ್ರಿಂದ ನಾಶಕ್ಕೆ ಅವಸ್ಕಾರ ಕೊಡಬಾರ್ದು. ಎಲ್ಲಿ ಮಾಡ್ಬೇಕು? ಬಿಟ್ಟು ಹೊರಟ್ಬಿಡ್ಬೇಕಾರೆ ಕಡೆಗೆ. ಅಗ್ರ್ಯಾಂ ನೀತಿಂ, ಅಗ್ರ್ಯ ಅಂದರೆ ಶ್ರೇಷ್ಠವಾದ ರಾಜನೀತಿಯನ್ನು ತೋರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕೃಷ್ಣ ರಮೇಶಃ, ಅದಕ್ಕೆ ತ ರಮೇಶಃ. ರಮಾದೇವಿ ಯಾರು? ಯಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ, ಅಂಥವರ ಪತಿ ಅಂದ ಮೇಲೆ ಎಷ್ಟು ಸಾಮರ್ಥ್ಯ ಇದೆ. ಅದು ಕೃಷ್ಣ ಈ ರೀತಿ ನಡ್ಕೊಡೋದಕ್ಕೆ ಕಾರಣ ತಾನೇನೋ ಕೊಂದು ಓಡಿಬಿಡ್ತಾನೆ, ಅವೆಲ್ಲ ಸಮಸ್ಯೆ ಇಲ್ಲ. ಇದರಲ್ಲಿ ಎರಡಿದೆ, ಮರ್ತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣ. ಕೃಷ್ಣ ಏನೇನು ಮಾಡ್ತಾನೆ ಅದನ್ನು ಉಳಿದವರಿಗೆ ಪಾಠ ಆಗ್ಬೇಕು, ಆ ರೀತಿ ಮಾಡ್ತಾ ಇದ್ದಾನೆ. ಇಲ್ಲಿ ತೋರಿಸ್ತಾ ಇದ್ದಾನೆ. ಯಯೌ ಸರಾಮಃ ರಮೇಶಃ ಸರಾಮಃ ಬಲರಾಮದೇವರ ಸಮೇತವಾಗಿ ದಕ್ಷಿಣಾಶಾಂ ಯಯೌ, ಉತ್ತರ ಭಾರತ ದಕ್ಷಿಣ ದಿಕ್ಕು. ಇದು ಫಸ್ಟ್ ಟೈಮ್ ಕೃಷ್ಣ ದಕ್ಷಿಣ ಭಾರತ ಬಂದ ಫಸ್ಟ್ ಇನ್ಸ್ಟೆನ್ಸ್. ಗೋವಾ ಹೇಳ್ತಾರೆ ಅದನ್ನು, ದಕ್ಷಿಣಾಶಾಂ ರಮೇಶಃ. ಸೋ ಅನಂತ ವೀರ್ಯ. ರಾಮದೇವರು ದಕ್ಷಿಣದಲ್ಲಿ ಬಹಳ ದಿವಸ ಇದ್ರು. ಕಿಷ್ಕಿಂದೆಯಲ್ಲಿ ಇದ್ರು, ಮುಂದೆ ಅಂಕೆ ಹೋದ್ರೆ ಬೇಕಾಷ್ಟು ನಡೆದಿದೆ. ರಾಮರೂಪದಿಂದಲೂ ಇಲ್ಲಿ ಬಂದಿದ್ದಾನೆ, ಕೃಷ್ಣ ರೂಪದಿಂದ ದಕ್ಷಿಣಕ್ಕೆ ಬಂದಿದ್ದಾನೆ ಎಂಬುದು ಭಾರಿ ವಿಶೇಷ ಕೃಷ್ಣ ರೂಪಗಳಲ್ಲಿ. ಸಹ ಸೋನಂತ ವೀರ್ಯ ಪರಮೋ ಅಭಯೋಪಿ ನಿತ್ಯೈ ಗಚ್ಚನ್ ಜಾಮದಜ್ಞಂ ದದರ್ಶ ಕ್ರೀಡಾರ್ಥಮೇಕೋಪಿ ತತೋತಿ ದುರ್ಗಂ ಶ್ರುತ್ವಾ ಗೋಮಂತಂ ತತ್ರ ಯಯೌ ಸಹಾಗ್ರಜಃ. ಸಹ ಅನಂತವೀರ್ಯಃ ಪರಮಃ ಅಭಯಃ ಅಪಿ. ಅವನು ಅನಂತ ವೀರ್ಯ, ಪರಮ ಸರ್ವಶ್ರೇಷ್ಠ, ಅಭಯ ಭಯರಹಿತನಾದವನು. ಆದರೂ ಕೂಡ ಹಿಂದೆ ಹೇಳಿದಂತೆ ನೀತ್ಯೈ ರಾಜನೀತಿಗೋಸ್ಕರ ಗಚ್ಚನ್ ಅಲ್ಲಿಂದ ಹೊರಟವನಾಗಿ ಜಾವದಜ್ಞಂ ದದರ್ಶ, ದಾರಿಯಲ್ಲಿ ಪರಶುರಾಮ ದೇವರು ಸಿಕ್ಕರು. ಇಬ್ಬರೇ ಬಂದಿರೋದು ಸೈನ್ಯ ಇಲ್ಲ ಕೃಷ್ಣನಿಗೆ. ಕೃಷ್ಣ ಬಲರಾಮ ಇಬ್ಬರೇ ಬಂದಿರೋದು, ಯಾವ ಸೈನ್ಯನೂ ಇಲ್ಲ. ಮಧ್ಯೆ ಪರಶುರಾಮ ದೇವರು ಬಂದರು, ತಂದೆ ರೂಪ. ಇಲ್ಲಿ ರಾಮ ಪರಶುರಾಮರು ಮೀಟ್ ಆಗಿದ್ದು ಗೊತ್ತಿದೆ, ಕೃಷ್ಣ ಪರಶುರಾಮರು ಮೀಟ್ ಆಗ್ತಾರೆ. ಮಧ್ಯೆ ಅನೇಕ ಸರ್ತಿ ಮೀಟ್ ಆಗ್ತಾರೆ. ಇದು ಒಂದು ಅಂತ ಇನ್ಸಿಡೆಂಟ್ ಇದೆ. ತತ್ರ ಯಯೌ ಸಹಾಗ್ರಜ ಜಾಮದಜ್ಞಂ ದದರ್ಶ ಕ್ರೀಡಾರ್ಥಮೇಕೋಪಿ. ತಾನು ಸ್ವಗತ ಭೇದ ವಿವರ್ಜಿತ, ಎರಡು ಒಂದೇ ರೂಪಗಳು. ವಿದುರ ಧರ್ಮರಾಜ ಒಂದೇನೆ, ಆದರೆ ವಿದುರ ಹೇಳೋದೇ ಒಂದು, ಧರ್ಮರಾಜ ಹೇಳೋದೇ ಒಂದು. ಜೂತು ಕರೀತಾ ಇದ್ದಾನೆ, ಹೋಗಬೇಡ, ಗೊತ್ತಾಯ್ತಾ? ಇಲ್ಲ ಹೋಗ್ತೀನಿ. ಅದೇ ರೂಪಗಳಲ್ಲಿ ವಿರೋಧ. ವಿದುರ ರೂಪಕ್ಕೆ ಒಳ್ಳೆಯ ಜ್ಞಾನ, ವಿಶಿಷ್ಟರ ರೂಪಕ್ಕೆ ಅಜ್ಞಾನ. ಎರಡು ರೂಪಗಳು ಎಷ್ಟು ಸ್ವಾರಸ್ಯ ಇದೆ. ಇಲ್ಲಿ ನಮ್ಮಲ್ಲೇ ಆಗುತ್ತೆ. ಕಾಲಿಗೆನೆ ಬಟ್ಟೆ ಕಟ್ಟಿದ್ದಾರೆ, ಕೆಳಗೆ ವಿಷ ಇದೆ, ಮೇಲಕ್ಕೆ ಹೋಗೋದಿಲ್ಲ. ದೇಶ ಸೇರ್ಕೊಂಡು ಬಟ್ಟೆ ಕಟ್ಟಿದ್ದಕ್ಕೆ ಏನಾಯ್ತು? ಈಗ ಇಲ್ಲಿ ವಿಷ ಇದೆ, ಇಲ್ಲಿ ವಿಷ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿಯೇ ಒಂದೇ ರೂಪಗಳಾದರೂ ಕೂಡ ಮಧ್ಯೆ ಏನಿದೆ, ಉಪಾಧಿ ಇದೆ. ಏನದು? ಭಿನ್ನ ಶರೀರತ್ವ, ಭೂಲೋಕಕ್ಕೆ ಬಂದಿರಬೇಕೆ ಮೊದಲ ಅನೇಕ ಕಾರಣಗಳಿಂದಾಗಿ ಅವರಿಬ್ಬರಲ್ಲಿ ಹ್ಯಾಕೆ ಕಾಣ್ತಾ ಇದೆ? ಇಬ್ಬರು ಕೂಡ ಬೇರೆ ಅನ್ನೋ ಕಾಣಿಸ್ತಾ ಇದೆ. ಇಬ್ಬರು ಬೇರೆ ಅನ್ನೋ ಕಾಣಿಸ್ತಾ ಇದೆ, ಬೇರೆ ರೀತಿ ನಡ್ಕೋತಾ ಇದ್ದಾರೆ. ಮೋಹನಿಗೆ ಏನಲ್ಲ, ಅದು ಆಕ್ಚುಯಲ್ ಫ್ಯಾಕ್ಟರ್. ಧರ್ಮರಾಜನಿಗೆ ಅಜ್ಞಾನ ಇದ್ದಿದ್ದಾಗಲಿ, ವಿದುರನಿಗೆ ಆ ಅಜ್ಞಾನ ಇಲ್ಲದೆ ಹೋಗಿದ್ದಾಗಲಿ ಏನದು? ಸತ್ಯವಾದ ಅಂಶ. ಇಬ್ಬರು ಒಂದೇ ಇದು. ಇಷ್ಟಾದರೂ ಕೂಡ
ಆದರೂ ಅವರಲ್ಲಿ ಏನಿದೆ ಅನೇಕ ವಿಧವಾದ ವ್ಯತ್ಯಾಸ ಇದೆ. ಆದರೆ ಇಲ್ಲಿ ಏನು ವ್ಯತ್ಯಾಸನೂ ಇಲ್ಲ. ಇದು ನೋಡೋಕ್ಕೋಸ್ಕರ ಇದನ್ನೆಲ್ಲ ತಿಳಿಸ್ತಿದ್ದಾರೆ. ಯಾವದಜ್ಞಂ ದದರ್ಶ್ಯ, ಇದೆಲ್ಲ ಯಾಕೆ ತೋರಿಸಿ ಇಬ್ಬರು ಒಂದೇ ಆಗಿದ್ದು ಯಾಕೆ ಹಾಗೆ ಮಾಡಿದ ಅಂದರೆ ಕ್ರೀಡಾರ್ಥಂ, ಕ್ರೀಡೆಗೋಸ್ಕರ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ಹೇಳಿದಾರಲ್ಲ ಹಾಗೆ. ಕ್ರೀಡಾರ್ಥಂ ಒಂದು ಕಡೆಗೆ ಕ್ರೀಡೆ, ಇನ್ನೊಂದು ಕಡೆಗೆ ಒಂದು ಶಿಕ್ಷಣ, ಒಂದು ಏನು ಮೆಸೇಜ್ ಒಂದು ದೇವರು ಕೊಡ್ತಾ ಇದ್ದಾರೆ. ಒಬ್ಬ ದೇವತೆಯ ಎರಡು ರೂಪಗಳು ಅಥವಾ ಎರಡಕ್ಕಿಂತ ಹೆಚ್ಚು ರೂಪಗಳು ಭೂಲೋಕದಲ್ಲಿ ಕಂಡಾಗ ಏನು ಮಾಡ್ಬೇಕು ಅವರು? ತಮ್ಮ ಪರಸ್ಪರ ಗೊತ್ತಿಲ್ಲದೆ ಹೋದ ಸಮಸ್ಯೆ ಇಲ್ಲ, ಗೊತ್ತಿದ್ರೂ ಕೂಡ ಹೇಗೆ ನಡ್ಕೋಬೇಕು ಅವರು? ನಾವು ಬೇರೆ ಬೇರೆ ಅಂತ ನಡ್ಕೋಬೇಕೆ ಹೊರತು ಯಾವ ರೀತಿ ನಡ್ಕೊಂಡು ಕೊಡೋದು? ಐಡೆಂಟಿಫಿಕೇಶನ್ ಕೊಟ್ಬಿಟ್ಟು ನಾವಿಬ್ರು ಒಂದೇ ಅಂತ ಹೇಳಕ್ಕೆ ಹೋಗಬಾರ್ದು. ನಾಟಕ ಇದು, ನಾಟಕದಲ್ಲಿ ಅವಲ್ಲಿ ಹಾಗೆ ಮಾಡ್ಬೇಕಾಗ ಹೊತ್ತಾನೆ. ಪ್ರೊಪ್ರೈಟರು ಭಿಕ್ಷುಕನ ಪಾತ್ರ ಇದು ಸಾಮಾನ್ಯ ಒಬ್ಬ ಥರ್ಡ್ ಗ್ರೇಡ್ ಆರ್ಟಿಸ್ಟು ಯಾವುದೋ ರಾಜನ ಪಾಠ ಮಾಡಿರ್ತಾರೆ, ಸ್ವಾಮಿ ದುಃಖ ಹಾಕಿ ಬರ್ತಾರೆ. ಏನು ಸರ್ ನೀವೇ ಪ್ರೊಪ್ರೈಟರು ಹೇಗೆ ಮಾಡಿದ್ರೆ ಹಾಗೆ ಅಂತ ಕೇಳ್ಬಿಟ್ರೆ ಕತೆ ಮುಗಿತಾರೆ, ಕಲ್ಲೋಗೋದು ಹೋಗ್ಬಿಡ್ತಾರೆ, ನಾಟಕ ಕೆಟ್ಟ ಹೋಗುತ್ತೆ. ನೋಡೋರಿಗೆ ಗೊತ್ತಿರುತ್ತೆ ಮಧ್ಯೆ ಅದು, ನೋಡೋರಿಗೆ ಗೊತ್ತಿದ್ರು ಕೂಡ ನಾಟಕ ಹೇಗಿರ್ಬೇಕದ ಹಾಗೆ ನಡಿಬೇಕು. ಇದೆಲ್ಲ ಪರಮಾತ್ಮರಿಗೆ ಜಗನ್ನಾಟಕ ಸೂತ್ರಧಾರಿ ಅಂತ ಕರೀತಾರಲ್ಲ ಹಾಗೆ. ಆದ್ದರಿಂದ ಅಲ್ಲಿ ಎರಡು ರೂಪಗಳು ಸಾಕ್ಷಾತ್ ಕಂಡ್ರು ಕೂಡ ಏಕಃ ಅಪಿ ಪರಮಾತ್ಮನ ಏಕಃ, ಏಕೋನೈಕಃ ಮೊದಕ್ಕೆ ಅರ್ಥ ಬಿಟ್ಟು ಸಾತ್ ಏಕ ಅಂತ ಬಂದಿದೆ. ಒಬ್ಬನೇ, ಏನು ಒಬ್ಬನೇ ಅಂತ ಕೇಳಿದರೆ ಒಬ್ಬನೇ ಅಂತ ಹೇಳಿದಿರಿ, ಈಗಾಗಲೇ ಮತ್ತೆ ಒಬ್ಬನೇ ಅಂತ ಕೇಳ್ತೀರಿ ಅಂದರೆ ಪರಮಾತ್ಮನೇ ಸತತ ಮೇಕರೂಪಿಣಿ. ಎಷ್ಟೇ ರೂಪಗಳು ತೊಗೊಂಡ್ರು ಕೂಡ ಪರಮಾತ್ಮ ಏನಾಗಿದ್ದಾನೆ? ಏಕನಾಗಿದ್ದಾನೆ. ವಿಷ್ಣು ಬರೀ ಒಬ್ಬನೇ ಅಂತ ಹೇಳೋದಕ್ಕೋಸ್ಕರ ಏನು ಹೇಳಬೇಕಾಗಿಲ್ಲ? ಪದ ಹೇಳಬೇಕಾಗಿಲ್ಲ. ಅದು ಸ್ವಾರಸ್ಯ ಇದೆ. ಏಕ ಅಂತ ಹೇಳಿದ್ರೆ ಸರ್ವಾತ್ಮನ ಏಕಃ ಸಗತ ಭೇದ ವಿವರ್ಜಿತ ಅಂತ ಹೇಳೋದಕ್ಕೋಸ್ಕರ ಏಕಃ ಅಪಿ ತತಃ ಅತಿದುರ್ಗಂ ಶ್ರುತ್ವಾ ಗೋಮಂತಂ ತತ್ರ ಯಯೌ ಮಹಾಗ್ರಜಃ. ವಿಶ್ವರಾಮ ದೇವರೇ ಭಾರಿ ದೊಡ್ಡವರು ನೀವು, ಎಷ್ಟೋ ಕಾಲದಿಂದ ಇರೋರು, ಎಲ್ಲ ಗೊತ್ತು ಜಗತ್ತು ನಿಮಗೆ. ಆದ್ದರಿಂದ ನಾವೀಗ ಎಸ್ಕೇಪ್ ಆಗಬೇಕಾಗಿದೆ. ಅತಿ ದುರ್ಗಂ, ನಮಗೆ ಅತ್ಯಂತ ಸೇಫ್ ಜಾಗ ಯಾವುದು? ನಮಗೆ ಅತ್ಯಂತ ಸೇಫ್ ಜಾಗ ಯಾವುದು ಅಂತ ಕೇಳ್ತಾರೆ. ಏನು ತೋರಿಸ್ತಾರೆ ಕೃಷ್ಣ ಇದರಿಂದ? ಒಲ್ಲಿ ಸುಮ್ಮನೆ ಬಿಟ್ಟು ಎಲ್ಲೂ ಓಡೋಗಬಾರ್ದು, ಸೇಫ್ ಜಾಗಕ್ಕೆ ಹೋಗ್ಬೇಕು ಅಂತ ಅರ್ಥ. ಎಕ್ಸ್ಪೋಸ್ ಆದ ಸಿಕ್ಕರೆ ಹೊಡೆದಾಕ್ಬಿಟ್ಟು, ಎಕ್ಸ್ಪೋಸ್ ಆಗದಂತೆ ದೂರಕ್ಕೆ ಹೋಗ್ಬೇಕು, ಸೇಫ್ ಆಗಿರಬೇಕು. ಅತಿ ದುರ್ಗಂ, ದುರ್ಗಂ ಅಂದ್ರೆ ಏನು? ದುಃಖೇನ ಗಮ್ಯಂ, ಬಹಳ ಕಷ್ಟಪಟ್ಟು ಹೋಗಾಗಿರ್ಬೇಕು. ದುರ್ಗಮ, ದುರ್ಗ ಶಬ್ದಕ್ಕೆ ಅದೇ ಅರ್ಥ. ದುರ್ಗ ಕಟ್ಸ್ಕೊಂಡಿದ್ದಾರೆ ಏನರ್ಥ? ಕೋಟೆ ಕಟ್ಸ್ಕೊಂಡಿದ್ದಾರೆ, ಒಳ್ಳೆ ಸುಲಭವಾಗಿ ಹೋಗಕ್ಕೆ ಆಗೋದಿಲ್ಲ ಅಂತ ಅರ್ಥ. ದುರ್ಗಂ, ಅತಿ ದುರ್ಗಂ ಗೋಮಂತಂ. ಗೋಮಂತ ಪರ್ವತ ಇದೆಯಲ್ಲ, ತುಂಬ ದುರ್ಗಮವಾದ ಪರ್ವತ, ಒಳ್ಳೆ ಸುರಕ್ಷಿತವಾದ ಜಾಗ, ಅಲ್ಲಿ ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ಕೇಳಿದಾಗ ಇತ್ತು ಮಾಡಿದ, ಹೇಳಿದಾಗ ಆತ ಮಾಡಿದ್ರು. ಇಬ್ಬರು ಎರಡು ಒಂದೇ ರೂಪಗಳು. ಗೋಮಂತಂ ತತ್ರ ಯಯೌ ಸಹಾಗ್ರಜಃ. ಅಲ್ಲಿಗೆ ಅಣ್ಣನ ಸಮೇತ ಕೃಷ್ಣ ಅಲ್ಲಿ ಹೊರಟ. ಗೋಮಂತ ಇದೆಯಲ್ಲ, ಗೋಮಂತ ಇವತ್ತು ಗೋಮಾಂತ ಇಂಡಿಯಾ ಅಟ್ಲಾಸ್ ನೋಡಿದ್ರೆ ಗೊತ್ತಾಗತ್ತೀವಿ ಗೋಮಂತ ಎಲ್ಲಿದೆ ಅಂತ. ಗೂಗಲ್ ನೋಡಿ, ಇವತ್ತೇನು ನೋಡೋದಕ್ಕೆ ಅಷ್ಟೇ ಪಡಬೇಕಾಗಿಲ್ಲ, ಯಾವ ಬೇಕಾದ್ರೂ ತೋರಿಸ್ತಾರೆ. ವಾರಾಣಸಿ ಏರಿಯಲ್ ವ್ಯೂ ತೋರಿಸ್ತಾರೆ, ಹರಿದ್ವಾರ ಏರಿಯಲ್ ವ್ಯೂ, ಆ ಕಡೆ ನೋಡಿ ಈ ಕಡೆ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅಷ್ಟರ ಮಟ್ಟಿಗೆ ಅಡ್ವಾನ್ಸ್ ಇದೆ, ನಾವು ನೋಡೋದಕ್ಕೆ ಏನೂ ಕಷ್ಟ, ಯಾವ ಜಾಗ ಬೇಕಾದ್ರೂ ಹುಡುಕ್ಬೋದು. ಕ್ರೀಡಾರ್ಥಮೇಕೋಪಿ ತಥೋತಿ ದುರ್ಗಂ ಶ್ರುತ್ವಾ ಗೋಮಂತಂ ತತ್ರ ಯಯೌ ಸಹಾಗ್ರಜಃ. ಈ ಹೊತ್ತಿಗೊಂದು ಪ್ರಸಂಗ ನಡೆದೋಗಿತ್ತು ನೋಡಿ. ಒಂದು ಪಾಂಡವರ ಕಥೆ ಅಲ್ಲಿ, ಕೃಷ್ಣನ ಕಥೆ ಇಲ್ಲಿ, ಅದೇ ಮೂರು ಇನ್ನೊಂದು ಕಥೆ ಮತ್ತೆ ನಡೆದಿತ್ತಾಗ ಇಲ್ಲಿ ವೈಕುಂಠದಲ್ಲಿ ಮತ್ತೊಂದು ಕಥೆ ನಡೆದಿತ್ತು. ಅದು ಈ ಕೋಯಿನ್ಸೈಡ್ ಆಗ್ತಾ ಇದೆ, ಮೂರು ಕಥೆ ಬರ್ತಾ ಇದೆ, ಮತ್ತೆ ಅಷ್ಟೇ ಕಥೆಗಳು ಒಂದೇ ಸರಿ ಸೇರ್ತಾ ಹೋಗ್ತಾ ಇದೆ. ತದಾ ದುಗ್ಧಾಬ್ಧೌ ಸಮೃದ್ಧಿಸ್ಥೈ ಸುರಾದ್ಯೈಃ ಪೂಜಾಂ ಪ್ರಾಪ್ತುಂ ಸ್ಥಾನಮೇಷಾಂಚ ಯೋಗ್ಯಂ ಮುಕ್ತಸ್ಥಾನಾದಾಪನಾರಾಯಣೋಜೋ ಬಲಿಶ್ಚಾಗಾತ್ತತ್ರ ಸಂದ್ರಷ್ಟುಮೀಶಂ. ತದಾ ದುಗ್ಧಾಬ್ಧೌ ಸಂಸೃತಿಸ್ಥೈಃ ಸುರಾದ್ಯೈಃ ಪೂಜಾಂ ಪ್ರಾಪ್ತುಂ ಸ್ಥಾನಂ ಯೇಷಾಂ ಚ ಯೋಗ್ಯಂ ಮುಕ್ತಸ್ಥಾನಾತ್ ಆಪ ನಾರಾಯಣಃ ಅಜಃ ಬಲಿಃ ಚ ಆಗಾತ್ ತತ್ರ ಸಂದ್ರಷ್ಟುಂ ಈಶಂ. ಅಲ್ಲಿ ನಡೀತು. ತದಾ ಅದೇ ಹೊತ್ತಿಗೆನೆ, ಇದೇ ಕಾಲಕ್ಕೆ, ಏತಸ್ಮಿನ್ನೇವ ಕಾಲ ಹೇಳಿದಾಗ ಅದೇ ಕಾಲದಲ್ಲಿನೇ ದುಗ್ಧಾಬ್ಧೌ ಕ್ಷೀರ ಸಮುದ್ರದಲ್ಲಿ ಸಂಸ್ಕೃತಿಸ್ಥೈಃ ಸುರಾದ್ಯೈಃ ಪೂಜಾಂ ಪ್ರಾಪ್ತುಂ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದ. ಮುಕ್ತಸ್ಥಾನದಲ್ಲಿ ದೇವತೆಗಳಿಲ್ವೇನು? ಅನಂತ ಎಷ್ಟೋ ಕಲ್ಪ ದೇವತೆಗಳೆಲ್ಲ ಇದ್ದಾರೆ. ಸಂಸ್ಕೃತಿಸ್ಥೈಃ ಸಂಸಾರದಲ್ಲಿ ಇನ್ನೂ ಇರತಕ್ಕಂಥ ದೇವತೆಗಳಿಂದ ಪೂಜೆ ಸ್ವೀಕಾರ ಮಾಡಲಿಕ್ಕೋಸ್ಕರ. ಇವರಲ್ಲಿ ಎಲ್ಲಿ ಬರಾಗಿಲ್ಲ, ಇವರು ಅಲ್ಲಿ ಹೋಗಾಗಿಲ್ಲ, ಇವರು ಲಿಂಗಭಂಗ ಆಗಿಲ್ಲ ಆದರೆ ಹೋಗಾಗಿಲ್ಲ, ಇಲ್ಲಿ ಬಂದು ದರ್ಶನ ಕೊಡಬೇಕು. ಇವರಿಂದ ಪೂಜಾ ಸ್ವೀಕಾರ ಮಾಡೋದಕ್ಕೋಸ್ಕರ
ಏನು ಮಾಡಿದ್ದಾನೆ ಅಂದ್ರೆ ಕೃಷ್ಣ ಅದೇ ಸಂಸ್ಕೃತಿಸ್ಥೈ ಸುರಾದ್ಯೈಹಿ ಆದ್ಯೈಹಿ ಶಬ್ದದಿಂದ ದೇವಋಷಿ ಪಿತೃಪ ನರಾಸ್ತು ಪಂಚಥ ದೇವತೆಗಳು ಋಷಿಗಳು ಬದಲಾದವರು ಅಂತ ಅರ್ಥ. ಮನುಷ್ಯೋತ್ತಮರಿಲ್ಲ, ಅದು ಹೋಲಕ್ಕೆ ಬರೋದಿಲ್ಲ ಅವರಿಗೆಲ್ಲ. ಶ್ರುತ್ವಾ ಗೋಮಂತಂ ತತ್ರ ಪೂಜಾಂ ಪ್ರಾಪ್ತುಂ ಪೂಜಾ ಸ್ವೀಕಾರ ಮಾಡೋದಕ್ಕೋಸ್ಕರ ಸ್ಥಾನ ವೇಷಾಂಚ ಯೋಗ್ಯಂ ಮುಕ್ತಸ್ಥಾನಾದಾಪ. ಅದಕ್ಕೋಸ್ಕರ ಇವರ ಸ್ಥಾನ ಯೋಗ್ಯವಾದ ಸ್ಥಾನ ಯಾವುದು? ಇದರೊಳಗೆ ಜೋರಾಗಿ ದಕ್ಷಿಣೀಯ ತೀರೆ ಹೇಳ್ಬಿಟ್ಟಿದ್ದಾರೆ. ಕ್ಷೀರ ಸಮುದ್ರದಲ್ಲಿ ಕೂಡ ಎಲ್ಲ ಕಡೆ ಬರಾಗಿಲ್ಲ ಅವರು, ಒಂದು ಜಾಗಕ್ಕೆ ಮಾತ್ರ ಬರಬೇಕು. ಇಂಟರ್ವ್ಯೂ ಜಾಗ ಇದ್ದಾಗೆ ದರ್ಶನ ಕೊಡೋ ಜಾಗ ಅಲ್ಲಿ ಬರ್ತಾನೆ. ಏಷಾಂಚ ಯೋಗ್ಯಂ, ಅವರವರಿಗೆ ಯೋಗ್ಯವಾದಂಥ ಸ್ಥಾನಕ್ಕೆ ಪರಮಾತ್ಮ ದರ್ಶನ ಕೊಡ್ತಾ ಇದ್ದಾನೆ. ಮುಕ್ತಸ್ಥಾನಾತ್ ಆಪ ನಾರಾಯಣ ಅಜಃ. ಎಷ್ಟೋ ಜನ ಬಂದ ಒಳಗೆ ಬಿಡೋದಿಲ್ಲ ಕೆಲವ್ರನ್ನೆಲ್ಲ. ಮಂತ್ರಿಗಳು ಏನು ಮಾಡ್ತಾರೆ, ಹೊರಗೆ ಬಂದು ಮಾತಾಡ್ತಾರೆ, ಅಲ್ಲೇ ಒಳಗೆ ಕರೆದು ಮಾತಾಡೋದು, ಯಾಕೆ ಅಫಿಷಿಯಲ್, ಗೊತ್ತಾಯ್ತಾ? ಅದೇ ರೀತಿಯೇ ಕಂಡವ್ರನ್ನೆಲ್ಲ ಒಳಗೆ ಮನೆ ಬಂದಾಗಲೂ ಅಷ್ಟೇ, ಯಾರು ಬಂದರೆ ಒಳಗೆ ಕರೆದು ಮಾತಾಡ್ತಾ ಇಲ್ಲ, ಹೊರಗೆ ಮಾತಾಡಿ ಕಳಿಸ್ತಾರೆ. ಕೆಲವರು ವರಾಂಡದಾಗ ಅಷ್ಟೇ, ಕೆಲವರು ತೀರಾ ಬಾಗಿಲಲ್ಲೇನೆ, ಕೆಲವರಿಗೆ ನೋ ಎಂಟ್ರಿ, ಬರಬೇಕಾದ ಕಾರಣ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾರು ಬಂದರೂ ಅಡುಗೆ ಮನೆಗೆ ದೇವ್ರ ಮನೆಗೆ ಕರ್ಕೊಂಡು ಹೋಗೋದಿಲ್ಲ. ಯಾರು ಕರ್ಕೊಂಡು ಹೋಗ್ತಾರೆ? ಭಾರಿ ಬೇಕಾದವ್ರು ಬಂದು ಇದು ಪಾರ್ಟಿ ಆಗಿದ್ರವ ಕರ್ಕೊಂಡು ಹೋಗೋದಿಲ್ಲ. ಮನೆಯಲ್ಲೇ ನಡೀತಾ ಇದೆ ವ್ಯವಹಾರಗಳೆಲ್ಲ ಕೂಡ, ಅವರಿಗೆ ಎಂಟ್ರಿ ಇಲ್ಲ. ಅದೇ ರೀತಿ ಮುಕ್ತ ಸ್ಥಾನದಿಂದ ಇವರಿಗೆ ಯೋಗ್ಯವಾದ ಸ್ಥಾನಕ್ಕೆ ಬಂದ. ಬರ್ರಿ, ಇಲ್ಲ ಬೇಡ ಅಲ್ಲೇ ಬರ್ತೀವಿ, ಅಲ್ಲೇ ಇರಿ ಅಂತ ಕಳಿಸ್ತಾರೆ. ಅಲ್ಲೇ ಇರಿ ಬಂದ ಪರಮಾತ್ಮ. ಸ್ಥಾನ ವೇಷಾಂಚ, ತನಗೆ ಭೇದ ಇಲ್ಲ, ಅವ್ರಿಗೆ ಭೇದ ಇದೆ. ತಾನು ಮನೆಯಲ್ಲೆಲ್ಲ ಓಡಾಡಬಲ್ಲ, ಅವರು ಓಡಾಡಾಗಿಲ್ಲ ಆ ರೀತಿ. ಉಕ್ತ ಸ್ಥಾನಾತ್ ಆಪ ನಾರಾಯಣ ಅಜಃ, ಅಲ್ಲಿಗೆ ಅಜನಾದ ನಾರಾಯಣ ಅಲ್ಲಿಗೆ ಬಂದ. ಅಷ್ಟೊತ್ತು ಸರಿಯಾಗಿ ಬಲಿಶ್ಚ ಆಗಾತ್ ತತ್ರ ಸಂದ್ರಷ್ಟು ವಿಷಯ ಗೊತ್ತಾಯ್ತು, ಎಲ್ಲರಿಗೂ ಇನ್ಫಾರ್ಮೇಶನ್ ಗೊತ್ತಾಯ್ತು, ಪೇಪರ್ ಹಾಕಿರ್ತಾನೆ ತನ್ನ ದರ್ಶನ ಇದೆ ಬರಬಹುದು ಅಂತೇಳಿ. ಬಲಿ ಚಕ್ರವರ್ತಿ ಅದು ಬಂದ, ದೇವರು ನೋಡ್ಲಿಕ್ಕೆ ಅಂತ ಬಂದ. ದರ್ಶನ ಮಾಡಕ್ಕೆ ಒಳ್ಳೆ ರೀತಿಯೇ ಬಂದ, ಪಾಪ ಏನು ಕೆಟ್ಟ ರೀತಿ ಇರಲಿಲ್ಲ. ಪಾತಾಳದಿಂದ ಅಲ್ಲಿಗೆ ಬಂದ. ನಿಯರೆಸ್ಟ್ ಜಾಗಕ್ಕೆ ಬಂದಾಗ ದೂರ ದೂರದಿಂದ ಬರ್ತಾರೆ, ಎಷ್ಟೋ ಕಿಲೋಮೀಟರ್, ಅಲ್ಲಿಗೆ ಹತ್ರ ಆಗುತ್ತೆ ಅವ್ರಿಗೆ. ಇಲ್ಲಿ ಬಹಳ ದೂರ ಆದರೂ ಕೂಡ ಅಲ್ಲಿ ಸ್ವಲ್ಪ ಅಲ್ಲಿಂದ ಇಲ್ಲಿ ಬಂದಿದ್ದಾನ ಭೂಲೋಕಕ್ಕೆ. ಕೃಷ್ಣ ಅಲ್ಲಿ ಬಂದ ಕಡೆ ಜಾಗಕ್ಕೆ ಬಂದಿರೋದ್ರಿಂದ ದರ್ಶನ ಆಗುತ್ತೆ ಅಂತ ಬಂದ ಪಾಪ. ಬಲಿಶ್ಚಾಗಾತ್ ತತ್ರ ಸಂದ್ರಷ್ಟು ಮೀಶಂ. ಆಚಾರ್ಯ ಭಾಗವತ್ ತಾತ್ಪರ್ಯದಲ್ಲಿ ತುಂಬ ಹೆಚ್ಚು ವಿಷಯಗಳನ್ನ ಬರೀತಾರೆ ಸಂಬಂಧಪಟ್ಟಂತೆ. ಕೆಳಗೆ ಕೊಟ್ಟಿದೆ ವಾಕ್ಯನ. ಬಹೂನಿ ಸ್ಥಾನ ಜಾತಾನಿ ಕೃಷ್ಣಸ್ಯ ಕ್ಷೀರಸಾಗರೆ ಕಾನಿಚಿನ್ ಮುಕ್ತ ಗಮ್ಯಾನಿ ನಾಮುಕ್ತೈ ಸ್ಥಿತಶೈರಪಿ. ಎರಡನೇದಾಗಿ, ಮೊದಲನೇದಾಗಿ ಮುಕ್ತ ಸ್ಥಾನಕ್ಕೆ ನೋ ಎಂಟ್ರಿ, ಅಮುಕ್ತ ಇಲ್ಲೇ ಇಲ್ಲ. ಅಮುಕ್ತ ಸ್ಥಾನದಲ್ಲೂ ಕೂಡ ಎಲ್ಲರೂ ಬರೋ ಜಾಗ ಅಂತಿಲ್ಲ, ಕೆಲವರು ಮಾತ್ರ, ಕೆಲವರಿಗೆ ಅಮುಕ್ತರು ಬರ್ಬೋದಾದ್ರೆ ಕೆಲವು ಫಿಕ್ಸ್ ಆಗಿದೆ, ಅಷ್ಟೇ ಎಲ್ಲ ಕಡೆ ಬರಾಗಿಲ್ಲ ಅವರು. ಅದಕ್ಕೇನೆ ತದ್ಯೋಗ್ಯಂ ಅಂತ, ಸ್ಥಾನ ವೇಷಾಂಚ ಯೋಗ್ಯಂ ಅಂತ ಎರಡು ಹೇಳಿದ್ರು. ಅಮುಕ್ತ ಸ್ಥಾನಕ್ಕೆ ಬಂದ್ರು, ಅದರಲ್ಲೂ ಕೂಡ ದೇವತೆಗಳು ಬರಲಿಕ್ಕೆ ಯೋಗ್ಯವಾದ ಸ್ಥಾನಕ್ಕೆ ಕೃಷ್ಣ ಬಂತ. ಡಬಲ್ ಹೇಳಿದ್ರಲ್ಲಿ. ಯಾತಕ್ಕೆ ಅಂದ್ರೆ ಇಲ್ಲ, ಅದ್ರ ಎರಡು ಟೈಪ್ ಇದೆ. ಮತ್ತೆ ಮುಕ್ತ ಸ್ಥಾನ ಅದಕ್ಕೆ ಹೇಳ್ತಾರೆ, ಒಂದು ವೆರೈಟಿ ಇದೆ. ದೇವತೆಗಳು ಬರೋ ಜಾಗ ಬೇರೆ, ಬರೀ ಪ್ರತಿ ಕಾಲ ಬರೋ ಜಾಗ ಬೇರೆ, ಅದು ಬೇರೆ ಇದೆ. ಅವರು ಎಂಡ್ ರೂಟ್ ವೈಕುಂಠಕ್ಕೆ ಹೋಗ್ಬೇಕು ಅವ್ರು. ಇವರೆಲ್ಲ ಭೂಲೋಕ ಆಗಾಗ್ಗೆ ಬರ್ತಾರೆ, ಮೀಟಿಂಗ್ ಬರೋರು ಎಲ್ಲ ಕೂಡ. ಎರಡನೇ ಕೇಸ್, ಅಪ್ರೋಷ್ಟ ಜ್ಞಾನಿಗಳಾಗಿದ್ದು ಪ್ರತಿ ಕಾಲ ಬಂದರಾಗಿದ್ರೆ ಇಲ್ಲಿ ಬರ್ತಾರೆ ಅವರು. ಕೊನೆಯ ಜನ್ಮ ಮುಗಿಸಿ ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಅಮುಕ್ತ ಸ್ಥಾನ, ಅವ್ರದ್ದೊಂದು ಜಾಗ ಬೇರೆ ಇದೆ, ಇವರವರಿಗೆ ಸೇರೋದಿಲ್ಲ. ಎಲ್ಲ ಒಂದೇ ಬೋಗಿಯಲ್ಲಿ ಹತ್ತೋದಿಲ್ಲಲ್ಲ, ಹಾಗೆ ಬೇರೆ ಬೇರೆ ಇದೆ. ಅದ್ರ ಕ್ಲಾಸ್ ವೈಸ್ ಆಗಿದೆಯೋ ಹಾಗೆ ವ್ಯತ್ಯಾಸ ಇದೆ. ನನಗೆ ಅವ್ರಿಗೆ ಬೇರೆ ಹೇಳಿದ್ದಲ್ಲ, ಅವ್ರು ಬಂದು ಇಂಥ ಜಾಗಕ್ಕೆ ಒಂದು ಜಾಗ ಇದೆ ಅಂತಲ್ಲ, ಇಂಥ ಒಂದು ಅಮುಕ್ತ ಸ್ಥಾನ. ಋಷಿ ಬರ್ಬೋದಾದ ಜಾಗ ಬೇರೆ, ಅಮುಕ್ತ ಸ್ಥಾನ, ಅಮುಕ್ತರು ಇವರ ಪ್ರತಿಕಾಲ ಬರೋ ಜಾಗ ಬೇರೆ. ಪ್ರಾರ್ಥನೆ ಮಾಡಕ್ಕೆ ಬರೋರೆಲ್ಲ ಒಂದು ಜಾಗ ಬರಬೇಕು. ಕೆಲವು ಪೂಜಾ ಸ್ವೀಕಾರ ಮಾಡಕ್ಕೆ ಒಂದು ಜಾಗ ಅಲ್ಲಿ ವ್ಯವಸ್ಥೆ ಮಾಡಿಬಿಟ್ಟೆ. ಪಾತ್ ಪೂಜೆ ಬಂದವರು ಈ ಕಡೆ ಬನ್ನಿ, ಭಿಕ್ಷೋದಾರ ಆ ಕಡೆ ಬನ್ನಿ ಕರೀತಾರಲ್ಲ, ಹೋದಾಗ ಆ ಥರ ಸೇವಾಕರ್ತರೆಲ್ಲ ವೆರೈಟಿ ಇರುತ್ತೆ, ಅಲ್ಲಲ್ಲಿ ಹೋಗ್ಬೇಕು. ಹೌದು, ಇದೆ ಅದು ಜಾಗ. ಅದರಲ್ಲೂ ಕೂಡ ಇದಲ್ಲ, ಅದರಲ್ಲಿ ಹೋಗ್ಬೇಕು ಪ್ಯಾಲೇಸು, ಅದರಲ್ಲಿ 7 ಬಾಗಿಲು, ಅದಕ್ಕೆ ಬಂದಿದ್ದವರು, ಇದಕ್ಕಲ್ಲ. ಈ ಜಾಗ ಬೇರೆ. ಮತ್ತೆ ಅಮುಕ್ತ ಬೇಕಾಷ್ಟಿವೆ ಅಂತ ಹೇಳಿದ್ರು ನೋಡಿ ಆಚಾರ್ಯ. ಬಹೂನಿ ಸ್ಥಾನ ಜಾತಾನಿ ಕೃಷ್ಣಸ್ಯ ಕ್ಷೀರಸಾಗರೆ ಕಾನಿಚಿತ್ ಮುಕ್ತಗಮ್ಯಾನಿ ನ ಅಮುಕ್ತೈ ತ್ರಿದಶೈರಪಿ. ಈ ಕೆಲವು ಸ್ಥಾನಗಳು ಮುಕ್ತರಿಗೆ ಮಾತ್ರ ಯೋಗ್ಯ, ಕೆಲವು ಅಮುಕ್ತರಾದ ದೇವತೆಗಳಿಗೂ ಎಂಟ್ರಿ ಇಲ್ಲ. ಮನುಷ್ಯೋತ್ತಮ ಮುಕ್ತನಾಗಿದ್ದಾನೆ, ಮುಕ್ತಿಯಲ್ಲಿದ್ದಾನೆ. ಈಗ ಅದೇ ಅಮುಕ್ತರಾದ ದೇವತೆಗಳಿದ್ದಾರೆ, ಇವರಲ್ಲಿ ಹೋಗಾಗಿಲ್ಲ. ಆ್ಯಕ್ಚುಲಿ ಯಾರವರು ಇವರಿಗಿಂತ ಭಾರಿ ಕಡಿಮೆ, ತಾರತಮ್ಯದಲ್ಲಿ ಭಾರಿ ಕಡಿಮೆ, ಬಟ್ ಮುಕ್ತರಾಗಿದ್ದಾರೆ. ತಾರತಮ್ಯ ತುಂಬ ಮೇಲೆ, ಮುಕ್ತರಾಗಿಲ್ಲ. ಆದ್ದರಿಂದ ಎಲ್ಲಿಗೆ ಹೋಗಾಗಿಲ್ಲ ಇವರು, ಅಲ್ಲಿಗೆ ಹೋಗಿ ನೋಡಾಗಿಲ್ಲ ಅವ್ರನ್ನ. ಇದು ವಿಶೇಷ ಅಂಶ. ಅದರಲ್ಲಿ ಮುಕ್ತಿ ಅಡ್ವಾಂಟೇಜ್. ಅವರು ಇಲ್ಲಿ ಬರೋದೇ, ಅವ್ರು ಬರ್ಬೋದು, ಅವ್ರು ಬರ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು.
ಅವ್ರು ನಮಗೆ ಕಾಣಿಸೋದಿಲ್ಲ, ನಮಗೆ ಅವ್ರ ಲಿಂಕ್ ಸಿಗೋದಿಲ್ಲ. ಇಲ್ಲೆಲ್ಲ ಮುಕ್ತರು ಓಡಾಡ್ತಿರ್ಬೋದು, ಗೊತ್ತಾಯ್ತಾ, ನಮ್ಮನ್ನು ನೋಡ್ಬೋದು. ನಮ್ಮ ಸ್ಥಾನ ಅಲ್ಲ, ಇಲ್ಲೇ ಓಡಾಡ್ಬೋದು ಮುಕ್ತರು, ನಮಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಕಾಂಟ್ಯಾಕ್ಟ್ ಮಾಡೋ ರೋಲು ಇಲ್ಲ ಅವ್ರದ್ದು. ಅವ್ರನ್ನ ಪ್ರಾರ್ಥನೆ ಮಾಡಿ ರೆಸ್ಪಾಂಡು ಮಾಡಲ್ಲ ಅದಕ್ಕೆ. ಯಾಕೆಂದ್ರೆ ಅವ್ರ ಫೀಲ್ಡ್ ಅಲ್ಲ ಇದು, ಜಗದ್ವ್ಯಾಪಾರ ವರ್ಜ್ಯಂ. ಇದಕ್ಕೆ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಗಂತುಂ ಶಕ್ಯಾನಿ ಅನ್ಯಥಾ ಯಥಾ ಏನಾಯ್ತು, ಯಥಾ ಅನ್ಯಾನಿ ಗಮ್ಯಾನಿ ಅನ್ಯೈರಪಿ ಕ್ವಚಿತ್. ಗಂತುಂ ಶಕ್ಯಾನಿ ಅನ್ಯಥಾ ಅನ್ಯಾನಿ ಗಮ್ಯಾನಿ ಅನ್ಯೈರಪಿ ಕ್ವಚಿತ್. ಇನ್ನೂ ಕೆಲವು ಬೇರೆಯವರಿಂದ ಗಮ್ಯವಾಗಿದೆ ಅಮುಕ್ತ ಸ್ಥಾನದಲ್ಲಿ. ತತ್ರ ದೇವಾಶ್ಚ ಯೋಗೀಂದ್ರ ಭಕ್ತಾಶ್ಚಾಂತೆ ಜನಾರ್ದನಂ ಗತ್ವಾ ಅರ್ಚಯಂತಿ ದೇವೇಶಂ ಬಲಿಹಿ ತತ್ರ ಆಗಮತ್ ಕ್ವಚಿತ್. ಏನ ಅಲ್ಲ ಕ್ಷೇತ್ರದಲ್ಲಿ ಅದು ಹೇಳೇ ಇಲ್ಲ. ಫಸ್ಟ್ ಅವ್ರು ಎಲ್ಲಿರ್ತಾರೆ, ಅಮುಕ್ತ ಸ್ಥಾನ ಇಟ್ಕೊಂಡ್ಬಿಡು, ಕಾಮನ್ ಫ್ಯಾಕ್ಟರ್. 3 ಸ್ಥಳದ ಮುಕ್ತರು ಹೋಗ್ಬೋದು, ಅಮುಕ್ತರು ಹೋಗ್ಬೋದು. ಇವ್ರು ಎಲ್ಲೇ ಹೋದ್ರು ಕೂಡ ಪ್ರತಿ ಕಾಲ ಬಂದ್ರೆ ಎಲ್ಲಿಗೆ ಹೋಗ್ಬೇಕು, ಅಮುಕ್ತ ಸ್ಥಾನಕ್ಕೆ ಹೋಗ್ಬೇಕೆ ಹೊರತು ಮುಕ್ತ ಸ್ಥಾನಕ್ಕೆ ಹೋಗಾಗಿಲ್ಲ. ಎಲ್ಲಿವರೆಗೂ, ಇದಾಗೋವರೆಗೂ. ಆಮೇಲೆ ವೈಕುಂಠದ ಇನ್ನೊಂದು ಭಾಗ ಇದೆ ವೈಕುಂಠದಲ್ಲಿ. ಇನ್ನು ಸತ್ಯಲೋಕಕ್ಕೆ ಹೋಗೋರು ಒಂದು ಗುಂಪಿದೆ. ಇವರು ಅಪ್ರತಿ ಕಾಲ ಬಂದವರು. ಇವರೆಲ್ಲ ಯಾರು, ಇವರು ಮುಕ್ತ ಸ್ಥಾನಕ್ಕೆ ಬರೋರೆಲ್ಲ ಅಪ್ರತಿ ಕಾಲ ಬಂದು. ಪ್ರತಿ ಕಾಲ ಬಂದರೆ ಸತ್ಯಲೋಕ ಅಷ್ಟೇ, ಇಲ್ಲಿ ಬರೋದಿಲ್ಲ ಅವರು. ಇಲ್ಲಿಗೂ ಎಂಟ್ರಿ ಇಲ್ಲ ಅವರಿಗೆ. ಯಾರಿಗೆ ಮುಕ್ತಿಗೆ ಹೋಗ್ಬೇಕಾದ್ರೆ, ಉಳಿದವರಿಗೆಲ್ಲ ಯಾರಿಗೆ ಸಾಧನೆ ಮುಗಿದೋಗಿದೆ ಅದರಲ್ಲಿ ಇಬ್ಬರು ಇದ್ದಾರೆ. ಪ್ರತಿ ಕಾಲ ಬಂದರಂತ ಒಂದು ಗುಂಪು, ಅಪ್ರತಿ ಕಾಲ ಒಂದು ಗುಂಪು. ಅಪ್ರತಿ ಕಾಲ ಬಂದರಾದರೆ ಅವರು ಅಮುಕ್ತ ಸ್ಥಾನಕ್ಕೆ ದೇವರ ಹತ್ರನೇ ಹೋಗ್ತಾರೆ. ಪ್ರತಿ ಕಾಲನಾದರೆ ಸತ್ಯಲೋಕದಲ್ಲಿ ವೇಟ್ ಮಾಡ್ತಿರ್ತಾರೆ. ಬಟ್ ಮುಕ್ತಿ ಹೋಗೋದು ಜೊತೆಗೆ ಹೋಗ್ಬೇಕು ಅವರು. ವೇಟಿಂಗ್ ರೂಮ್ ಬೇರೆ, ಫಸ್ಟ್ ಕ್ಲಾಸ್ ವೇಟಿಂಗ್ ರೂಮ್ ಬೇರೆ, ಥರ್ಡ್ ಕ್ಲಾಸ್ ವೇಟಿಂಗ್ ರೂಮ್ ಬೇರೆ ಇರ್ತಲ್ಲ ಆ ಥರ. ಶ್ವೇತದ್ವೀಪದಲ್ಲಿ ಮುಕ್ತ ಸ್ಥಾನ ಇದೆ. ಅಲ್ಲಿ ಮುಕ್ತರು ಹೋಗೋ ಜಾಗ ಬೇರೆ, ಅಮುಕ್ತರು ಹೋಗೋ ಜಾಗ ಬೇರೆ ಬೇರೆ. ಅದರಲ್ಲೂ ಕೂಡ ಅಮುಕ್ತರು ಹೋಗೋದ್ರಲ್ಲೂ ಮತ್ತೆ ಕಂಪಾರ್ಟ್ಮೆಂಟ್ ಬೇರೆ ಬೇರೆನೆ. ಯಾವ್ಯಾವ ಪರ್ಪಸ್ಸಿಗೆ ಬಂದಿದ್ರೆ ಬೇರೆ ಆಗ್ತಾ ಹೋಗುತ್ತೆ. ಬರೀ ಪ್ರಾರ್ಥನೆ ಬರೋರು ಬೇರೆ, ಸ್ತೋತ್ರ ಮಾಡಕ್ಕೆ ಬರೋರು ಬೇರೆ, ಆಪತ್ತು ಬಂದಿದೆ ಪರಿಹಾರ ಮಾಡುವಂತ ಕೇಳ್ತಕ್ಕಂಥ ಹೋಗೋದು ಬೇರೆಯವರು. ಅವರವ್ರ ಆಯಾ ಜಾಗಕ್ಕೆ ಹೋಗ್ಬೇಕು, ಎಲ್ಲ ಕಡೆ ಹೋಗಿಲ್ಲ. ಅದು ನೋಡಿ ಆಫೀಸ್ಗಳೆಲ್ಲ ವ್ಯವಸ್ಥೆ ಮಾಡಿ ನೋಡ್ಕೊಂಡೇ ಮಾಡಿರೋದೆಲ್ಲ. ಇದು ನೋಡ್ಕೊಂಡು ಮಾಡಿ ಅದು ವಾಪ ಬೈತಾ ಕೊಡ್ತಿರ್ತಾರೆ ಅಷ್ಟೆ. ಮುಕ್ತ ಸ್ಥಾನಾತ್ ಆಪ ನಾರಾಯಣ ಅಜಃ. ಅಲ್ಲಿಗೆ ಬಲಿಚಕ್ರವರ್ತಿಯು ಬಂದ, ವಿಶೇಷ ದರ್ಶನ ಅಂತ ಹೇಳ್ಕೊಂಡು ಅಲ್ಲಿಗೆ ಬಂದ. ಆ್ಯಕ್ಚುಲಿ ವಾಮನ ರೂಪ ನೋಡ್ತಾ ಇದ್ದಾನೆ, ಅಲ್ಲಿ ಮನೆ ಬಾಗಿಲಲ್ಲೇ ಇದೆ ವಾಮನ ರೂಪ. ಅದು ದೇವರ ರೂಪಗಳಲ್ಲಿ ಭೇದ ಇಲ್ಲ. ಆದರೆ ದರ್ಶನ ಮಾಡೋರು ವಿಶೇಷ ಇದೆ, ಅದೇ ದೇವರೇ ದರ್ಶನ ಆಯ್ತು. ಯಾರೋ ನೋಡಿ ಬಂದೇವ್ರು, ಅಲಂಕಾರ ಮಾಡಿದ್ದಾರೆ, ಮತ್ತೆ ಹೊರಟ ಅಲಂಕಾರ ನೋಡೋಣ ಅಂತೇಳಿ. ಅದೇ ದೇವರಾದ ಅಲಂಕಾರದಲ್ಲಿ ವಿಶೇಷ ಕಾಣ್ತೇವಲ್ಲ, ಆ ರೀತಿ. ತತ್ರ ಉತ್ಸವ ಮೂರ್ತಿ ಅದೇ ಆಗಿದ್ರು ಕೂಡ, ಗರುಡೋತ್ಸವ, ಹನುಮೋತ್ಸವ, ಬಂಗಾರದ ರಥ, ಉತ್ಸವ ಮೂರ್ತಿ ಅದೇ ಬೇರೆ ಆಗೋದಿಲ್ಲ. ಆದರೆ ಅದು ವಿಶೇಷ ಅಂತೇಳಿ ಜನ ನೋಡಕ್ಕೆ ಕೊಡ್ತಾರೆ. ತತ್ರ ಅಲ್ಲಿ ಬರೋ ಹೊತ್ತಿಗೆ ಏನಾಯ್ತು, ಆಗ ಹಸರಾವೇಶ ಬಂತ ಆತರಿಗೆ. ಹಸರು ಎಷ್ಟರ ಮಟ್ಟಿಗೆ ವ್ಯಾಪ್ತಿ ಹೊಂದಿರ್ತಾರೆ ನೋಡಿ. ಅಲ್ಲೂ ಕೂಡ ಏನು ಬಂತು ಅವರಿಗೆ, ಹಸರಾವೇಶ ಬಂತು. ಅಲ್ಲಿ ಬರ್ಬೇಕಾದ್ರೆ ಇದ್ದಿಲ್ಲ, ಅಲ್ಲಿ ಬಂದು ಅಲ್ಲಿ ಬಂತು ಹಸರಾವೇಶ ಬಂತು. ಹಸರು ಎಂಟ್ರಿ ಇದೆ ಅಂತ ಆಯ್ತು. ಈಗ ಅಮುಕ್ತ ಸ್ಥಾನಕ್ಕೆ ಹಸರವರು ಕೂಡ ಬರಬಹುದು, ಯಾರು ಬೇಕಾದ್ರೂ ಬರಬಹುದು. ಯಾರು ಹೇಳಿದ್ರು ನಿಮಗೆ ಬರುತ್ತೆ ಅಂತ ಹೇಳ್ತಿದ್ದಾರಲ್ಲ ಈಗ? ಏನಿಲ್ಲ, ಹಿರಣ್ಯಕಶಿ ಸಾಧ್ಯ ಇಲ್ಲ. ಹೋಗ್ಬಹುದು, ಹಸರು ಹೋಗಬಹುದು, ಮುಕ್ತರಾಗೋದು ಬೇರೆ. ಮತ್ತೆ ಸೀಟ್ ಸಿಕ್ಕಿಲ್ಲ ಕಾಲೇಜಲ್ಲಿ, ಎಲ್ಲಿ ಬೇಕಾದ್ರೂ ಓಡಾಡಬಹುದು ಮಾತ್ರಕ್ಕೆ. ಸೀಟ್ ಸಿಕ್ಕಿದೆ ಅಂತಲ್ಲ, ಸೀಟ್ ಸಿಕ್ಕೋರು ಬಂದಿಲ್ಲ ಇನ್ನೂ ಕೂಡ, ಬಟ್ ಅವ್ರಿಗೆ ಕಾಯ್ತಿರ್ತಾರೆ. ಇವ್ರನ್ನ ಓಡಿಸ್ತಾರೆ, ಅವ್ರಿಗೆ ಕರೀತಾರೆ. ಅರ್ಥ ಆಯ್ತಾ? ಹೌದು, ಮುಕ್ತ ಸ್ಥಾನಕ್ಕಂತೂ ರೂಲ್ಡ್ ಔಟ್. ಇಲ್ಲ, ಅವ್ರು ಎಲ್ಲಿಗೆ ಅಮುಕ್ತ ಸ್ಥಾನಕ್ಕೆ ಬಂದಿದ್ದಾರೆ ಕೃಷ್ಣ ಅಂತ ಹೇಳಿದ್ದಾರೆ ಈಗಾಗಲೇ. ಅಮುಕ್ತ ಸ್ಥಾನಕ್ಕೆ ಬಂದಿರೋದು ಇಲ್ಲ. ಅಲ್ಲಿ ಬಂದಾಗ ಅಲ್ಲಿಗೆ ಹಸರಾವೇಶ ಬಂದಾಗ, ಬರಬೇಕಾದ್ರೆ ಹಸರಾವೇಶ ಇಲ್ಲ. ದರ್ಶನ ಮಾಡೋಕಂತಾನೆ ಬಂದೆ, ಒಳ್ಳೆ ಬುದ್ಧಿಯಿಂದನೇ ಬಂದ. ಅಲ್ಲಿ ಬರೋ ಹೊತ್ತಿಗೆ ಹಸರಾವೇಶ ಬಂತು. ಅಲ್ಲ, ಈಗ ಬಂದ. ಮೊದ್ಲಿದ್ದರೆ ಯಾವಾಗಲೂ ಇರೋದಿಲ್ಲ ಅವ್ರಿಗೆ ಹಸರಾವೇಶ. ಆ ಟೈಮ್ ಈ ಟೈಮಲ್ಲಿ ಬಂದ. ಎಲ್ಲ ಹೋದವ್ರು ಇದಕ್ಕೆ ತಲೆ ಹೋಗ್ಬಂತು ಅಂತ ಹೇಳೋದಲ್ಲ ಆ ಟೈಪು. ಹೋದ ದೇವ್ರು ನೋಡಿದ್ರೆ ತಲೆ ಶುರುವಾಯ್ತು ಅಂತಾರಲ್ಲ, ಕನಕದಾಸರು ಬರೀತಾರೆ. ಆರಾಮ್ ಇರ್ತಾನೆ ಟಿವಿ ನೋಡ್ತಾ, ಪ್ರವಚನಕ್ಕೆ ಬಂದ ತಕ್ಷಣ ಸ್ವಲ್ಪ ತಲೆನೋವಾಗಿದೆ ಅಂತಾರಲ್ಲ ಆ ಟೈಪ್. ಶಿರವ್ಯಾಧಿ ಎಂದು ಹೇಳುವೆ, ಗೊತ್ತಾಯ್ತಾ? ಹರಿದಾಸರ ಬಡಿ ಅರೆಗಡಿಗೆ ಕುಡಿತಿರಲು ಶಿರವ್ಯಾಧಿ ಎಂದು ಹೇಳುವೆ. ಧರ್ಮಕ್ಕೆ ಎಲ್ಲ ಹೇಳ್ಬೇಕಾದ್ರೆ ಆ್ಯಕ್ಚುಯಲ್ ಫ್ಯಾಕ್ಟ್ ನಡೀತಿರೋದೇ ಹಾಗೆ. ಸ್ವಲ್ಪ ಏನೋ ಆಯಿತು ನೋಡಿ, ಇದು ಈ ಸರಿಗೆ ಸಡನ್ನಾಗಿ ಏನಾಯ್ತು ಅಂತಾರೆ. ಕೆಲವು ನಿಜವಾಗ್ಲೂ ಆಗಿರುತ್ತೆ, ಕೆಲವರು ನಾಟಕ ಮಾಡ್ತಾರೆ. ಆ ದೃಷ್ಟಿಯಿಂದ ಬಲಿಚಕ್ರವರ್ತಿಗೆ ಆಗ ಹಸರಾವೇಶ ಬಂತು. ಅದರಲ್ಲಿ ಏನಾಯ್ತು ಈಗ? ತತ್ರಾವೇಶ ಮಮುಷ್ಯ ವಿಷ್ಣು, ತತ್ರಾಸುರಾವೇಶ ಮಮುಷ್ಯ ವಿಷ್ಣು
ಸಂದರ್ಶಯನ್ ಸುಪ್ತಿಹೀನೋಪಿ ನಿತ್ಯಂ ಸಂಸುಪ್ತವತ್ ಶಿಷ್ಯ ಉದಾರ ಕರ್ಮ ಸಂಜ್ಞಾಯೈ ದೇವಾನಾಂ ಮುಖಮಿಷ್ಯಾಪ್ರಮೇಯ. ಈಗ ಅವನಿಗೆ ಅಸರಾವೇಶ ಬಂದಿದೆ ಅಂತ ತೋರಿಸೋದಕ್ಕೋಸ್ಕರ ಅಂದ್ರೆ ಅಲ್ಲಿಗೆ ಹೋದ್ರು ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡೋದಿಲ್ಲ ಅಂತ ಹೇಳೋದಿಲ್ಲ. ಮುಕ್ತ ಸ್ಥಾನಕ್ಕೆ ಹೋದ್ರು ಕೂಡ ದೇವರ ದರ್ಶನಕ್ಕೆ ಹೋದ್ರು ಕೂಡ ಬಂತು ಗಟ್ಟು ಬಿಟ್ಟು ಪ್ರಾರಬ್ಧ ಅಂದ್ರೆ ಅದೇ. ತತ್ರ ಅಸುರಾವೇಶಂ ಅಮುಷ್ಯ ವಿಷ್ಣು ಸಂದರ್ಶಯನ್, ಅವನಿಗೆ ಅಸುರಾವೇಶ ಬಂದಿದೆ ಅಂತ ತೋರಿಸೋದಕ್ಕೋಸ್ಕರ ಸುಪ್ತಿಹೀನೋಪಿ ನಿತ್ಯಂ ಸಂಸುಪ್ತವಚ್ಚಿಷ್ಯೇ, ಎಂದು ಸುಪ್ತಿಹೀನ ಹೇಳಿದೆ. ಯದ ಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ನಿದ್ರೆ ಹೆಸರೇ ದೇವರಿಗಿಲ್ಲ, ಆದ್ರೆ ಏನ್ ಮಾಡ್ದ? ಸಂಸುಪ್ತವತ್, ಬರೀ ಸುಪ್ತ ಅಲ್ಲ ಸಂಸುಪ್ತವತ್, ಗೊರಕೆ ಹೊಡೆಯಷ್ಟು ಬರ್ತಿರಿದ್ದೆ ಆ ರೀತಿ ನಾಟಕ ಮಾಡ್ತಾರೆ. ಸಂಸುಪ್ತವತ್ ಶಿಷ್ಯೆ ಉದಾರ ಕರ್ಮ. ಯಾಕೆ ಮಾಡ್ದ ಉದಾರ ಕರ್ಮ? ದೇವ್ರು ಏನು ಮಾಡಿದ್ರೆ ಏನಿರುತ್ತೋ ಒಂದು ಹಿಂದೊಂದು ಕಾರಣ ಇರುತ್ತೆ. ಉದಾರ ಕರ್ಮ, ದೇವ್ರ ವ್ಯರ್ಥ ಯಾವ ಕೆಲಸನೂ ಮಾಡೋದಿಲ್ಲ. ಗೊತ್ತಾಯ್ತಾ? ನಮಗೇನಿರುತ್ತೆ, ಎಷ್ಟು ತರುತ್ತೆ ವ್ಯರ್ಥ ಕೆಲಸ ಮಾಡ್ತಿರ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಮಾಡ್ತಿರ್ತೀವಿ. ಆದರೆ ದೇವರಿಗೆ ಏನಿಲ್ಲ, ಅನಾದ್ಯನಂತ ಕಾಲದಲ್ಲಿ ಒಂದೇ ಒಂದು ವ್ಯರ್ಥ ಕೆಲಸನೂ ದೇವರು ಮಾಡೋದಿಲ್ಲ. ರುಜುಗಳೇ ಮಾಡೋದಿಲ್ಲ, ದೇವ್ರು ಯಾಕೆ ಮಾಡ್ತಾನೆ? ಗೊತ್ತಾಯ್ತಾ? ರುಜುಗಳಿಗೆ ಏನಿಲ್ಲ, ಅಜ್ಞಾನಾದಿಗಳು ಅನರ್ಥ ಕೆಲಸ ಯಾವುದೂ ಮಾಡೋದಿಲ್ಲ. ಇನ್ನು ಸರ್ವೋತ್ತಮ ಪೂರ್ಣಾನಂದ ಅಪರಾಕ್ತ ಶರೀರ ಸರ್ವತ್ರ ವ್ಯಾಪ್ತ, ಏನೋ ಒಂದು ಕಾರಣ ಇದೆ. ಅದು ಏನು ಕಾರಣ? ಇದೇ ಕಾರಣ ತೋರಿಸ್ತದೆ. ಸಂಜ್ಞಾಯೈ ದೇವಾನಾಂ ಮುಖವೀಕ್ಷ ಅಪ್ರಮೇಯ. ತಾನು ಮಲಗಿದ ಮಾಡ್ತಾ ದೇವತೆಗಳ ಮುಖ ನೋಡಿ ಸ್ವಲ್ಪ ಕಂಡು ಹೊಡೆದ, ನೀವು ಹೀಗೆ ಮಾಡ್ರಿ ಅಂತೇಳಿ. ಎಲ್ಲರೂ ಮಲ್ಕೊಂಡ ಮಾಡ್ರಿ ಅಂತ ಸೂಚನೆ ಕೊಟ್ಟ ಅವರಿಗೆಲ್ಲ ಕೂಡ. ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಅಪ್ರಮೇಯ ಮುಖಂ ವೀಕ್ಷ ಅಪ್ರಮೇಯ. ಇಲ್ಲೂ ಸ್ವಾರಸ್ಯ ಇದೆ ನೋಡಿ. ನಿದ್ರೆ ಬಂದಿಲ್ಲ, ಸಂಸುಪ್ತ ವಚ್ಚಿಸ್ಯೆ. ಪರಶುರಾಮ ಕೂಡ ನಿದ್ದೆ ಬಂದಿದ್ದಿಲ್ಲ, ಸಂಸುಪ್ತ ವಚ್ಚಿಸ್ಯೆ. ಅದು ಹಿಂದಿನದ್ದೇ ಇಲ್ಲೇ ಬಂತು, ಹಿಂದಿನದ್ದೇ ಅದಲ್ಲೇ ಬಂತು ಕತೆ, ಇದು ಇಲ್ಲಿ ಬಂತು. ಸೊ ಪರಮಾತ್ಮ ಏನ್ ಮಾಡ್ತಾನೆ, ನಮಗೆಲ್ಲ ಯಾವಾಗಲೂ ಮಲಗಿದಾಗ ಚಾತುರ್ಭಾಷ್ಯ ಬಂತು, ಸಂಸುಪ್ತ ವಚ್ಚಿಸ್ಯೆ, ದೇವ್ರು ಮಲಗಿಬಿಟ್ಟಿದ್ದಾನೆ ಅಂತ ಹೇಳಿ. ಗೊತ್ತಾಯ್ತಾ? ಅದು ಎಷ್ಟು ನಾಟಕ ಮಾಡ್ತಾನೆ ಪರಮಾತ್ಮ. ಅದನ್ನ ಹೇಳ್ಬೇಕಾದ್ರೇನೆ ಪ್ರಾಜ್ಞ ರೂಪದಿಂದ ನಿದ್ರೆ ಕೊಡ್ತಾನೆ ಪರಮಾತ್ಮ. ನೋಡೋರಿಗೆ ದೇವರೇ ಮಲಗಿದ್ದಾನೆ ಅಂತ ಹೇಳುತ್ತೆ. ನೋಡೋದಕ್ಕೆ ಉಪನಿಷತ್ ಹೇಳ್ಬೇಕಾದ್ರೆ ದೇವರೇ ನೋಡಿಲ್ಲ, ದೇವ್ರು ಏನ್ ಮಾಡಿದ್ದಾನೆ ಈಗ? ಆ ರೂಪ ದೇವರಿಗೆ ಮಲಗಿಸಿದ್ದಾನೆ ಹೇಳೋ ಪದ್ಧತಿ ಇದೆ. ದೇವಾನಾಂ ಮುಖಮೀಕ್ಷ ಅಪ್ರಮೇಯ. ಅವ್ರ ಅರ್ಥ ಆಯ್ತು. ದೇವಾಶ್ಚ ತದ್ಭಾವವಿದೋ ಖೇಲಾಶ್ಚ ನಿಮೀಲಿತಾಕ್ಷಾಃ ಶಯನೇಷು ಶಿಷ್ಯರೇ ತದಾ ಬಲಿಃ ತಸ್ಯ ವಿಷ್ಣೋ ಕಿರೀಟಂ ಆದಾಯಾಗಾಜ್ಜಹಸು ತತ್ರ ದೇವಾಃ. ದೇವಾಶ್ಚ ತದ್ಭಾವವಿದಃ ಅಖಿಲಾಃ ಚ ನಿಮೀಲಿತಾಕ್ಷಾಃ ಶಯನೇಷು ಶಿಷ್ಯರೇ ತದಾ ಬಲಿಃ ತಸ್ಯ ವಿಷ್ಣೋಃ ಕಿರೀಟಂ ಆದಾಯ ಆಗಾತ್. ಮೊದಲು ಆಗಾತು, ಈಗ ಆಗಾತ್. ಜಹಸು ತತ್ರ ದೇವಾಃ. ಆಗ ದರ್ಶನಕ್ಕೆ ಬಂದ ದೇವತೆ ಎಲ್ಲ ಅವರು ನಿಜವಂತ ಮಲ್ಕೊಂಡ್ಬಿಟ್ಟಿದ್ರು. ಒಂದೊಂದು ಸಭೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡ್ದ ದೇವ್ರನ್ನ, ಸುಮ್ಮನೆ ಅದು ಹೋಗ್ಬಾರ್ದೆ, ಕಿರೀಟ ಕಾಣಿಸ್ತೆ. ನೋಡಿದ ತಕ್ಷಣ ಯಾಕೆ ಕದಿಬಾರದು ಅನ್ನಿಸ್ತಿ. ಕಲಿಯಕ್ಕೋಸ್ಕರ ಬಂದವನಲ್ಲ ಆತ. ಈಗ ಅಸರ ವ್ಯವಸ್ಥೆಯಿಂದಾಗ ಏನಾಯ್ತು, ಕದಿಬೇಕು ಅಂತ ಬುದ್ಧಿ ಬಂತು. ಹೇಗೂ ನೋಡೋದಿಲ್ವಲ್ಲ ಯಾರು ಕೂಡ, ಎಲ್ಲ ಮಲಿಬಿಟ್ಟಿದೆ, ಯಾಕೆ ಒಯ್ಬಾರದು ಅಂತ ಭಾವನೆ ಬಂತು. ಏನು ಪ್ರಯೋಜನ? ಯಾವುದಕ್ಕೆ? ಕಿರೀಟ ತಗೊಂಡ ಬಿಸಾಕಿ ತಗೊಂಡೋಗ್ತಾರೆ, ಕಿರೀಟ ಹಾಕಿ ತಗೊಂಡೋಗ್ಬೇಕು. ಅವರಿಗೆ ದಾರಿ ಸಿಗುತ್ತೆ, ಎಕ್ಕಿದ್ದು ಯಾಕೆ ಬಿಡಬೇಕು ಹೋಗ್ತಾರೆ. ಬದನೆಕಾಯಿ ಬಿಟ್ಟರು ಸಿಗುತ್ತೆ, ಎಕ್ಕರು ಬಿಡೋದಿಲ್ಲ. ಬಿಟ್ಟಿದ್ದಕ್ಕೆ ಯಾಕೆ ಹೋಗ್ಬಾರದು ಅಂತ ಹೇಳ್ತಾರೆ. ಮನುಷ್ಯನ ಸೈಕಾಲಜಿ. ಅಸರ ವೇಷ ಬಂದ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು. ಬೀಳ್ತಾನೆ, ಅಲ್ಲ ಬೀಳೋದು ಬೇಡಿ, ಬಲಕ್ಕೆ ಬೀಳಬಾರ್ದ, ಎಡಕ್ಕೆ ಬಲಕ್ಕೆ ಹಾಕಿ ಬೀಳ್ತಿ, ಎಡಕ್ಕೆ ಬೀಳಬಾರ್ದ, ಎಡಕ್ಕೆ ಹಾಕಿ ಬಲಕ್ಕೆ ಹಾಕಿ ಬೀಳಬಾರ್ದ ಕೇಳಿದ್ರೆ ಅದು ಬೀಳಕ್ಕೆ ಕೇಳಿದ್ರೆ ಎಡ ಬಲ ಬೀಳ್ತಾನೆ ಇರಲಿಲ್ಲ. ಫಸ್ಟು ಎಡಕ್ಕೆ ಬಲಕ್ಕೆ ಏನು ಪ್ರಶ್ನೆ ಬಂತು ಅದರಲ್ಲಿ. ಅಸರ ವೇಷ ಅದು ಏನು ಮಾಡುತ್ತೆ ಗೊತ್ತೀರಿ? ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಹೀಗೆ ಆಗೋದಾರೆ ಆಕ್ಸಿಡೆಂಟ್ ಅಲ್ಲದು. ಗೊತ್ತಾಯ್ತಾ? ಬ್ರೇಕ್ ಇದೆ ಅಂತ ಅರ್ಥ. ಆಕ್ಸಿಡೆಂಟ್ ಇದ್ರೆ ಏನರ್ಥ? ಇಲ್ಲಿ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಹೊಡಿಬೋದು. ಅರ್ಥ ಆಯ್ತಾ? ಅದೇ ಅಸರ ವೇಷ ಅದ್ರ ಫಲ ಹಾಗೆ. ಹೀಗೆ ಆಗ್ಬೇಕು ಅಂತೇನಿಲ್ಲ. ಅರ್ಥ ಆಯ್ತು? ಬ್ರೇಕ್ ಇಲ್ಲ, ಯಾವಾಗ ಹೊಡಿತಾ ನೋಬಡಿ ನೋಸ್. ಅರ್ಥ ಆಯ್ತಾ? ಗೊತ್ತಿದ್ರೆ ಬೇಕಿದೆ ಅಂತ ಅರ್ಥ. ಅಲ್ಲಿ ಪ್ಲಾನ್ ಮಾಡಿದ್ದಾರೆ, ಇಲ್ಲಿ ಅಲ್ಲಿ ಬೇಕಿಲ್ಲದೆ ಮಾಡ್ತಾರೆ, ಒಂದು ಕಡೆ ಇಳಿಸ್ತಾರೆ ಅಂದ್ರೆ ನಾಟಕ ಮಾಡ್ತಾರೆ ಅಂತ. ನಿಜವಾಗ್ಲೂ ಆಗಿದ್ರೆ ಮಾಡಕ್ಕೆ ಬರೋದಿಲ್ಲ. ಅಸರ ವೇಷದ ಅಫೆಕ್ಟೇ ಇರೋದೇ ಹಾಗೆ. ತದಾ ಬಲಿಸ್ತತ್ರ ವಿಷ್ಣೋ ಕಿರೀಟಂ ಆದಾಯ ಅಗಾತ್ಯಹಸೋ ತತ್ರ ದೇವಾಹ. ಅದ್ರ ಬಿಟ್ಟು ಯಾವ್ದ್ರ ಕಣ್ಣು ಹಾಕಿದ? ಕಿರೀಟದ ಮೇಲೆ ಕಣ್ಣು ಹಾಕಿದೆ. ಅದು ಸ್ವಾರಸ್ಯ. ಕಿರೀಟ ಏನು ತೋರಿಸುತ್ತೆ ಯಾವಾಗಲೂ? ಅಧಿಕಾರ. ಸೊ ಅಧಿಕಾರನ ಇಷ್ಟಪಡ್ತಾರೆ ಮನುಷ್ಯ ಅಂತ. ಜನರಲ್ಲಿ ಏನು ಕಿರೀಟ ಹಾಕಿತ್ತ ಅವ್ರಿಗೆ ಕಿರೀಟ ಸಿಕ್ತು ಅಂತ ಹೇಳ್ತಾರಲ್ಲ, ಕಿರೀಟ ಎಲ್ಲರೂ ಹಾಕೊಳ್ಳೋಗಿಲ್ಲ. ಇದು ಉದಾಹರಣೆ ಬ್ಯಾಡ್ಜ್ ಪೊಲೀಸ್ಗೆ ಇದನ್ನು ಹಾಕೋತಾರೆ, ಎಲ್ಲರೂ ಅದೇ ಹಾಕೋಗಳಾಗಿಲ್ಲ. ಅವ್ರ ರ್ಯಾಂಕ್ ಪ್ರಕಾರ ಹಾಕೋತ ಹೋಗ್ಬೇಕು.
ಆ ರೀತಿಯಲ್ಲಿ ಕಿರೀಟ ಹಾಕೊಳ್ಳೋದು ಸಾರ್ವಭೌಮರ ಲಕ್ಷಣ. ಹಾಕೋಬೇಕು ಅಂತ ಮತ್ತೆ ಅಸುರಾವೇಶದಿಂದ ಅದು ಅನಿಸ್ತೀವಿ. ಇಲ್ಲೇನಾಯ್ತು ನೋಡಿ ಸ್ವಾರಸ್ಯ. ಕೃಷ್ಣ, ಅರ್ಜುನ, ದುರ್ಯೋಧನ ಇಬ್ಬರು ಬಂದರು. ಕೃಷ್ಣ ಅಲ್ಲೂ ಬಲಿದಾಯ ಮಾಡಿದೆ. ಮತ್ತೆ ಎಷ್ಟೊತ್ತು ಬಲಿದಾಯ ಮಾಡ್ತಾ ಇದ್ದ, ಬಲಿದಾಯ ಮಾಡ್ದ. ಆಗ ಅಸುರಾವೇಶ, ಅಸುರಾವೇಶ ಇದ್ರೇ ಹಾಗೆ ಮಾಡ್ತಾರೆ. ಹಸುರನೇ ಅವನು. ದುರ್ಯೋಧನ ಬರೀ ಹಸುರ ಅಲ್ಲ, ಮಹಾಸುರ ಅವನು. ಅಷ್ಟಾದ್ರೂ ಕೂಡ ಏನು ಬರಲಿಲ್ಲ ಅವನಿಗೆ. ಈಗ ಬುದ್ಧಿಗೆ ಏನು ಬರ, ಕೃಷ್ಣ ಏನು ಬೇಕಂತ ಕೇಳಿದ್ರು ಕೂಡ ಏನೂ ಅರ್ಥನೂ ಆಗಲಿಲ್ಲ. ಏನೋ ಕೇಳಿಬಿಡ್ತಾರೆ. ಹಸುರನ ಬುದ್ಧಿ ಹೇಗಿರುತ್ತೆ, ಹಸುರಾವೇಶ ಇದ್ದವ್ರು ಹೇಗಿರ್ತಾರೆ, ಸುರರು ಹೇಗಿರ್ತಾರೆ, ಸುರಾವೇಶ ಬಂದ್ರೆ ಹೇಗಿರ್ತಾರೆ, ಎಷ್ಟು ವೆರೈಟಿ ಇದೆ ಅದರೊಳಗೆಲ್ಲ. ಅದೆಲ್ಲ ಅರ್ಥ ಎಲ್ರಿಗೂ ತಿಳ್ಕೊಳ್ಳೋದು ಭಾರಿ ಕಷ್ಟ ಅಂತಾನೆ ಪ್ರಸಂಗ ಬಂದಾಗ ಹೇಳ್ತಾರೆ. ತದಾ ಬಲಿಸ್ತಸ್ಯ ವಿಷ್ಣು ಕಿರೀಟಂ ಆದಾಯ ಆಗಾತ್, ತೊಗೊಂಡು ಹೊಟ್ಟೆ ಬಿಟ್ಬಿಟ್ಟ. ಜಹಸು ತತ್ರ ದೇವಾಹ, ಹೋದ ತಕ್ಷಣ ಕಣ್ಣು ತೆಗೆದು ನೋಡ್ತಾರೆ ಬಲಿಚಕ್ರವರ್ತಿ. ಯಾರೀತ? ಸರ್ವಸ್ವ ದಾನ ಮಾಡಿದವನು. ನಾನು ಸೋತೆ ಅಂತ ತಲೆ ಬೂಗಿಸಿದವನು. ಪರಮಾತ್ಮ ಬಾಗಿಲು ಕಾಯ್ತಾ ಇದ್ದಾನೆ. ಅಂಥವ್ರ ಸ್ಥಿತಿ ಹೀಗಿದೆ ಅಂತ ಹೇಳ್ತಾರೆ. ನಕ್ಕು ಬಿಟ್ರು. ಒಂದು ಪೂರಿ ಆಳು ಬುದ್ಧಿ ನೋಡಿದ ಅಂತೇಳಿ. ಗೊತ್ತಾಯ್ತಾ? ಅಸುರಾವೇಶ ಇದ್ರೆ ಏನೇನು ಮಾಡ್ತಾನೆ ಮನುಷ್ಯ ಎಂಬುದಕ್ಕೆ ಸಾಕ್ಷಿ. ಜಹಸು ತತ್ರ ದೇವಾಹ, ಉಳಿದ ದೇವತೆಗಳೆಲ್ಲ ನಕ್ಕರು. ಆ ಅಕ್ಷಿ ಕಣ್ಣು ನಿಮೀಲಿತ ಅಕ್ಷ ಕಣ್ಣು ಮುಚ್ಕೊಂಡ್ರು ಅಂತ. ಅವನ್ನ ನಿದ್ದೆ ಮಾಡಲಿಲ್ಲ ಯಾರು ಕೂಡ. ನಿದ್ದೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ. ಯಾತಕ್ಕೆ ಅದೆಲ್ಲ ನೋಡೋಷ್ಟು ಉದ್ದೇಶ ಇರಲಿಲ್ಲ. ಅವಾಗ ನೋಡ್ತಾ ಇಲ್ಲ ಅನಿಸ್ತು, ಯಾಕೆ ಕತ್ಕೊಂಡು ಹೋಗಬಾರ್ದು ಅಂತ ಅನಿಸ್ತು. ಹಸುರ ಇದ್ದಾನೆ ಬಲಿಚಕ್ರವರ್ತಿ ಒಳಗೆ. ಬಲಿಚಕ್ರವರ್ತಿ ಹಸುರ ಇದ್ದಾನೆ. ಅವನು ಕೆಲವೊಮ್ಮೆ ಆಕ್ಟಿವೇಟ್ ಆಗ್ತಾನೆ, ಕೆಲವೊಮ್ಮೆ ಆಕ್ಟಿವೇಟ್ ಆಗೋದಿಲ್ಲ. ಇದು ಆಕ್ಟಿವೇಟ್ ಆದ ಎಷ್ಟೋ ಡಿಸೀಸಸ್ ನಮ್ಮ ದೇಹದೊಳಗೆ ಇರಬಹುದು, ಆಕ್ಟಿವೇಟ್ ಆಗೋದಿಲ್ಲ. ಅದು ಯಾವಾಗಲೂ ಆಕ್ಟಿವೇಟ್ ಆಗಿಬಿಟ್ಟು ಜೋರಾಗಿ ಕೆಲಸ ಸಪ್ರೆಸ್ ಆಗಿರುತ್ತೆ. ಅವು ಡೋಸ್ ಫುಲ್ ತೊಗೊಂಡಾಗ ಸಾಗಿರ್ತಾವೆ. ತೊಗೊಳ್ದೆ ಬಿಟ್ಬಿಟ್ರೆ ಏನಾಗುತ್ತದ, ಮತ್ತೆ ಅರೆಜೀವಾಗಿರುತ್ತೆ, ಮತ್ತೆ ಎದ್ಬಿಡುತ್ತೆ. ಆಗ ಈ ವರ್ಷಕ್ಕೆ ಹೋಗಲ್ಲ, ಇಮ್ಯುನಿಟಿ ಕ್ರಿಯೇಟ್ ಆಗಿ ನಮಗೆ ಅದಕ್ಕೂ ಇಮ್ಯುನಿಟಿ ಬಂದಿರ್ತದೆ ಸತಿ. ಅದು ಹುಷಾರಾಗಿರ್ಬೇಕು. ಹಸುರಾವೇಶ ಭಾರಿ ಡೇಂಜರ್ ಅದು. ಹಾಂ, ನೋಡ್ತಾ ಇದ್ದಾರೆ ದೇವತೆಗಳು. ತಗೊಂಡು ಹೊರಟೇ ಬಿಟ್ಟ. ಗೊತ್ತಾಯ್ತಾ? ರಾವಣ ಸೀತಾಪಹರಣಕ್ಕೆ ಪ್ರಯತ್ನ ಪಟ್ಟರೆ ಕಿರೀಟಾಭರಣಕ್ಕೆ ಪ್ರಯತ್ನ ಕಿರೀಟಾಭರಣಕ್ಕೆ ಯಾರಲ್ಲ, ಈತಲ್ಲ. ದೈತ್ಯರೆಲ್ಲ ಒಯ್ದು ಬಿಡ್ತಾರೆ. ಎಲ್ಲ ಸೇರಿ ಒಯ್ತಾರೆ. ದೈತ್ಯರು, ದೇವತೆಗಳಲ್ಲ, ದೈತ್ಯರ ಮಾತ್ರ. ದೈತ್ಯರು ಎಲ್ಲ ಒಯ್ದು ಬಿಡ್ತಾರೆ. ಸೇರಿಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ಅದನ್ನ ಪರಮಾತ್ಮ ಏನ್ ಮಾಡ್ತಾನೆ, ಅವ್ರು ಹಾಗೆ ಹೋಗ್ಲಿ ಅಂತಾನೆ ಬಿಡ್ತಾರೆ ಅಷ್ಟೇ. ದೇವ್ರಿಗೆ ಕಿತ್ಕೊಳ್ಳೋದು ಯಾರಿಗೂ ಸಾಧ್ಯ ಇಲ್ಲ. ಅವರ ಸ್ವಭಾವ ತೋರ್ಸಕ್ಕೋಸ್ಕರ ಇಲ್ಲೂ ಸ್ವಭಾವ ತೋರ್ಸಕ್ಕೇನೆ ಇಲ್ಲೂ ಸಾಹಸ್ಯ ಇದೆ. ಪರಮಾತ್ಮ ತನ್ನ ಕಿರೀಟ ಕತ್ಕೊಂಡು ಹೋಗೋದಕ್ಕೆ ಒಂದು ಚಾನ್ಸ್ ಕೊಟ್ಟ. ಯಾರಿಗೆ? ಯಾಕೆ ಹೋದ್ರೆ ಗೊತ್ತಾಗಲಿ ಅವ್ನ ಸ್ವಭಾವ ಅಂತ ಹೇಳಿ. ಅದೇ ರೀತಿ ಅಲ್ಲೇನು ಮಾಡಿದ, ಧನ್ವಂತರಿ ಆಗಿದ್ದಾಗ ಅಮೃತ ಕಲಶ ಬಿಟ್ಟ. ಇಲ್ಲಿ ಜ್ಞಾನಪೂರ್ವಕ ಮಾಡ್ದ, ಅಲ್ಲೂ ಜ್ಞಾನಪೂರ್ವಕನೇ ಮಾಡ್ದ. ಗೊತ್ತಾಯ್ತಾ? ಕಿತ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ದೇವರು ನೋಡ್ತಿರ್ಬೇಕಾದ್ರೆ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನ ಮಲಗಿದ್ದಾನೆ ಅಂತ ತಿಳ್ಕೊಬೇಕಾದ್ರೆ ಏನು ಮಾಡಿ ಕಿತ್ಲಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಏನಾಯ್ತು, ಈಗ ಏನಾಯ್ತು, ಬಲಿಚಕ್ರ ಸ್ವಭಾವ ಗೊತ್ತಾಯ್ತು. ಎರಡು ಕಡೆ ಆ್ಯಂಗಲ್ ನೋಡ್ಬೇಕು. ಒಂದು ದೇವರ ಆ್ಯಂಗಲ್ ಅಲ್ಲಿ ನಿದ್ರೆ ಇಲ್ಲ, ನಿದ್ರೆ ಬಂದಂತೆ ಮಾಡ್ದ. ಶಕ್ತಿ ಇದೆ, ಶಕ್ತಿ ಇಲ್ದ ಹಾಗೆ ಮಾಡ್ದ. ಗೊತ್ತಾಯ್ತಾ? ಕಿತ್ಕೊಂಡವರು ಸುಮ್ಮನೆ ಇದ್ದ. ಇಲ್ಲೂ ಸುಮ್ಮನೆ ಹಾಲಿ ಹೋದ ತಕ್ಷಣ ಹಾಕೊಂಡ್ಬರ್ಬಾರ್ದು. ಸ್ವಲ್ಪ ದೂರ ಹೋದ ಮೇಲೆ ದೇವರಿಗೆ ಕೈ ಎಲ್ಲಿ ಬೇಕಾದ್ರೆ ಹೋಗುತ್ತೆ. ಕೈ ಸರ್ವತ್ರ ವ್ಯಾಪ್ತ. ಹೋಗಿ ಅಲ್ಲಿ ಕುತ್ಕೊಂಡು ಆಡ್ಕೊಂತ ಮುಗಿದು ಹೋಗ್ತಿತ್ತ. ಅದಿಲ್ಲ. ಯಾಕೆ ಕನ್ಫರ್ಮ್ ಆಗುತ್ತೆ ಪೂರ್ತಿ ಒಯ್ದ ಅಂತೇಳಿ. ಕೆಲವರು ಇರ್ತಾರೆ ದಾರಿಯಲ್ಲಿ ಕಾಲ್ಡ್ರು ಸಿಗ್ತಾರೆ, ನಮ್ಮ ಪದಾರ್ಥ ಕದ್ದು ಬಿಡ್ತಾರೆ. ಅಲ್ಲಿ ನೋಡ್ಲಿಕ್ಕಲ್ಲ, ನಿಮಗೆ ಕೊಡ್ಲಿಕ್ಕೆ ತಗೊಂಡಿದ್ವಿ. ಗೊತ್ತಾಯ್ತಾರೆ ನಿಮಗೆ? ನಮ್ಮಲ್ಲಿ ಒಬ್ಬರು ಕಳ್ಳ ಇದ್ದ. ಆ್ಯಕ್ಚುಲಿ ಅದೇನೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಬಿಟ್ಟಿದ್ದು. ಮನೆಯದೆಲ್ಲ ಡೂಪ್ಲಿಕೇಟ್, ನಮ್ಮನೇದ ಡೂಪ್ಲಿಕೇಟ್ ಕೀಗಳು. ಯಾಕೆಂದ್ರೆ ನಿಮಗೆ ಎಮರ್ಜೆನ್ಸಿ ಬಂದರೆ ಕಳ್ಕೊಂಡ್ಬಿಟ್ರೆ ಕೊಡ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಅದು ಆರ್ಗ್ಯುಮೆಂಟ್ ನೋಡಿದ್ರೆ ಇದೇ ಆರ್ಗ್ಯುಮೆಂಟ್. ಅದಕ್ಕೆ ಯಾವಾಗ ಸಿಗ್ಬೇಕು ಅವಾಗ ಹಿಡಿಯಕ್ಕೆ ಬರಲ್ಲ. ಆಗ ಯಾಕೆಂದ್ರೆ ಅವ್ರು ಒಳ್ಳೆಯವರು ನೋಡೋರಿಗೆ ಏನಿಸುತ್ತೆ, ಎಷ್ಟು ಒಳ್ಳೆ ಸ್ವಭಾವ ಅಂತೇಳಿ ಕದ್ದು ಗೊತ್ತಾಗುತ್ತೆ. ಮೋಸ ಮಾಡೋದು ಬೇರೆ, ಇದು ಮಾಡೋದು ಬೇರೆ. ಅದು ಮಧ್ಯಾಹ್ನ ಯಾವ ರೀತಿ ಮೋಸ ಮಾಡಬಹುದು ಸಾಕ್ಷಿ ಇದೆ. ಹಾ, ಹೌದು. ಅದಕ್ಕೆ ರೈತರ ಸ್ವಭಾವ ಅಂತ ಹೇಳ್ಬಿಟ್ಟು ನಾವು ಒಬ್ಬರು ಮಾಡ್ಲಿಕ್ಕಾಗತ್ತಾ? ಅವ್ನು ಹಿಡಿಯೋದು ನಮ್ಮ ಸ್ವಭಾವ ಅಂತ ತೋರಿಸ್ಬೇಕಾಗ ಏನ ಅಲ್ಲ. ಒಳಗೆ ಪ್ರವೇಶ ಮಾಡಿ ದೈತ್ಯರ ಸ್ವಭಾವ. ಕೆಲವು ಹೇಳ್ತಾರಲ್ಲ, ಅವ್ರ ಸ್ವಭಾವ ಎಲ್ಲ ಕುಡ್ದ ಮಾತಾಡ್ತಾರೆ ಅಂತ ಹೇಳೋದೆಲ್ಲ ಅಷ್ಟೇ. ಅದು ಬಿದಿರಿಸ್ ಪ್ರಭಾವ. ಅಲ್ಲಿ ಅವಸರ ಇರ್ತಾನೆ. ಅವಸರ ಆದರೆ ಹೆಂಡ ಅಲ್ಲ ಅದು. ಅವಸರ ಒಳಗೆ ದೈತ್ಯರು ಸೇರಿರ್ತಾರೆ, ಅಭಿಮಾನಿ ದೈತ್ಯರು ಇರ್ತಾರೆ, ಬುದ್ಧಿ ಕೆಡಿಸ್ತಾರೆ ಅಂತ. ಅದರಲ್ಲಿ ಹರಿಕತಾಂಸರಲ್ಲಿ ಹೇಳ್ತಾರೆ ಯಾವ್ಯಾವುದಕ್ಕೆ ಯಾವ ದೈತ್ಯರ ಅಭಿಮಾನಿಗಳಾಗಿದ್ದಾರೆ, ಕೆಟ್ಟದಕ್ಕೆ ಅಂತ ಹೇಳ್ತಾರೆ. ಪುರಾಣದ್ದೆಲ್ಲ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ತದಾ ಬಲಿಸ್ತಸ್ಯ ವಿಷ್ಣು ಕಿರೀಟಂ ಮಾದ. ಇದರಿಂದ ಏನು ಸ್ವಾರಸ್ಯ ಗೊತ್ತಾಯ್ತು ಅಂದ್ರೆ, ದೇವ್ರ ಪೂಜೆ ಮಾಡೋವನೇ ಆಗ್ಬೋದು, ದೇವರ ಹತ್ರ ಇರೋರೇ ಆಗ್ಬೋದು. ಅವ್ರು ಪೂರ್ತಿ ಸಾಚ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವ್ರ ಯೋಗ್ಯತೆ ಇಲ್ಲದೆ ಹೋದ್ರೆ ಅವ್ರು ಏನು ಮಾಡ್ತಾರೆ, ಪೂಜೆ ಮಾಡ್ತಾ ಮಾಡ್ತಾನೆ ಕಿರೀಟ ಯಾವಾಗ ಹೊತ್ಕೊಂಡು ಹೋಗೋದು ಯೋಚನೆ ಮಾಡ್ತಾ ಇರ್ತಾನೆ. ಆಗಲೇ
ಅದು ಅವ್ರ ಪಾಲಿ ವಿಗ್ರಹ ಅಷ್ಟೇ. ಇವ್ನು ಮಲಗಿದ್ದಾನೆ ಅಂತ ಹೇಗೆ ಅನಿಸುತ್ತೋ ಅಲ್ಲಿ ವಿಗ್ರಹ ಅಷ್ಟೇ. ವಿಗ್ರಹ ಏನು ನೋಡುತ್ತೆ ಅಂತ ಹೇಳಿಬಿಟ್ಟು ಸಭೆಯನ್ನು ಸಾಕ್ಷಿ ಎತ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಜನ ಮಾಡಿದ್ದಾರೆ ಸಿಕ್ಕಾಕೊಂಡಿದ್ದಾರೆ. ಟ್ರಸ್ಟಿಗಳೇ ಆ ಥರ ಮಾಡಿರ್ತಾರೆ. ಕೆಲವು ಸಲ ಅಳಿಸ್ಬಿಟ್ಟಿರ್ತಾರೆ. ಅವನೊಬ್ಬ ಕೀರನು ಅವ್ನು ಇನ್ನೊಬ್ರು ಏನೋ ಹೇಳಿರ್ತಾನೆ. ಬರೀ ಮೋಸಗಳು ಎಷ್ಟೋ ಸರ್ತಿ. ಇವತ್ತು ಎಲ್ಲ ಕಡೆ ಮೋಸ ಅಂಬೋದು ಕಾಮನ್. ಆಗಿನ ಕಾಲದಲ್ಲಿ ನಡೀತಾ ಇತ್ತು ಅಂಬೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯೋಗ್ಯತೆ ಸರಿ ಇಲ್ಲದೆ ಹೋದರೆ ಅಸರಾವೇಶಾದಿಗಳು ಬಂದರೆ ಒಳ್ಳೆಯವನು ಇಂಥ ಕೆಲಸ ಮಾಡಬಹುದು ಅಂದರೆ ಇನ್ನು ಅದಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿ ಸೇರಿಸ್ಕೋಬೇಕು. ಏನು ಮಾಡಿದ ಪ್ರಜೆಗಳು ಗೌರ್ಮೆಂಟ್ ಸಣ್ಣ ಒಂದು ಅಟೆಂಡರ್ ಪೋಸ್ಟ್ ಫಿಲಪ್ ಮಾಡ್ಬೇಕಾದ್ರೆ ವ್ಯವಸ್ಥೆ ಇದೆ. ನಮ್ಮಲ್ಲಿ ಯಾರು ಬೇಕಾದ್ರೂ ರಿಪೋರ್ಟ್ ಮಾಡಕ್ಕೆ ಬಂದ್ಬಿಟ್ಟು ಅವಾಗ ಏನಾಗುತ್ತೆ, ಒಂದು ಹೆಸರು ಎತ್ಕೊಂಡು ಹೋಗ್ಬಿಡಿ. ಹೋಗಿದೆ ಎಷ್ಟೋ ಕಡೆ ಹೋಗಿದ್ದಾರೆ. ಮಠಕ್ಕೆ ಸೇರಿದವರು, ದೇವಸ್ಥಾನಕ್ಕೆ ಸೇರಿದವರು ಅಮೂಲ್ಯ ಪದಾರ್ಥ ತಗೊಂಡು ಹೋಗಿದ್ದಾರೆ. ಕೆಲವು ಸಿಕ್ಕಿದ್ದಾರೆ, ಕೆಲವು ಸಿಕ್ಕದೆ ಓಡಿ ಹೋಗ್ಬಿಡ್ತಾರೆ. ಅದು ಎರಡನೇ ಕಾರಣದಲ್ಲಿ ಅದು ಮಾಡಿ ಹುಷಾರಾಗಿ. ಗತ್ವಾ ನಾರಾಯಣೇ ಸರ್ವದೇವೈಸ್ತಮೇತೆ ಬ್ರಹ್ಮಾಧಿಭಿರ್ಮಹಾಸಮಾನೇ ಸುಪರ್ಣಃ ಗತ್ವಾ ಪಾತಾಳಂ ವಿಧಿಜಿತ್ವಾ ಬಲಿಂಚ ಕಿರೀಟಮಾದಾಯ ಅಭ್ಯಯಾತ್ಯತ್ರ ಕೃಷ್ಣಃ. ನಾರಾಯಣೇ ಸರ್ವದೇವೈಃ ಸಮೇತೆ ಬ್ರಹ್ಮಾದಿಭಿಃ ಹಾಸಮಾನೇ ಸುಪರ್ಣಃ ಗತ್ವಾ ಪಾತಾಳಂ ಯುಧಿ ಜಿತ್ವಾ ಬಲಿಂಚ ಕಿರೀಟಂ ಆದಾಯ ಅಭ್ಯಯಾತ್ ಯತ್ರ ಕೃಷ್ಣಃ. ನಾರಾಯಣೇ ಸರ್ವದೇವೈಃ ಸಮೇತೆ ಬ್ರಹ್ಮಾದಿಭಿಃ ಸರ್ವದೇವೈಃ ಸಮೇತೆ. ಬ್ರಹ್ಮಾದಿ ಸಕಲ ದೇವತೆಗಳಿಂದ ಕೂಡಿದ ನಾರಾಯಣ ಹಾಸಮಾನೆ ಅಂದರೆ ದೇವರು ನಕ್ಕ, ಉಳು ದೇವತೆಗಳು ನಕ್ಕರು ಅಂತ. ಆಗ ಸುಪರ್ಣ ಗರುಡ ಏನು ಮಾಡದ, ತನ್ನ ಸೇವೆ ಸಲ್ಲಿಸ್ಬೇಕು ಅಂತ ಹೊರಟ. ಹೇಗೋ ಗರುಡ ಹೇಳಿ ಕೇಳಿ ಫಾಸ್ಟ್ ಬಲಿಚಕ್ರವರ್ತಿಯನ್ನು ಫಾಲೋ ಮಾಡದ. ಬಲಿಚಕ್ರವರ್ತಿ ಆಗಲೇ ತನ್ನ ಮನೆ ಸೇರ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ಎಲ್ಲಿಗೆ, ಪಾತಾಳ ಸೇರ್ಕೊಂಡ್ಬಿಟ್ಟ. ಅಷ್ಟೊತ್ತಿಗೆ ಸುತಳ ಲೋಕ, ಪಾತಾಳದಲ್ಲಿ ಒಂದು ವಿಂಗ ಸುತಳ. 7 ಲೋಕದಲ್ಲಿ ಅತಳ ವಿತಳ ಸುತಳ. ಸುತಳದಲ್ಲಿ ಐತಿರೋದು. ಇಲ್ಲಿ ಪಾತಾಳ ಶಬ್ದಕ್ಕೆ ಏನು ಅರ್ಥ ಮಾಡ್ಬೇಕಿಲ್ಲಿ, ಸುತಳ ಕೆಳಗೆ ಅಂತ ಅಷ್ಟೇ ಅರ್ಥ. ಸುತಳ ಅಂಬೋದು ಆಕ್ಚುಯಲ್ ಪ್ಲೇಸ್. ಅದು ಬೆಂಗಳೂರು ಅಂತ ಔಟ್ಸ್ಕರ್ಟ್ಸು ಆಗಿರ್ಬೋದು, ಹೊಡಗು ಇರ್ಬೋದು. ಹೇಳ್ಬೇಕಾದ್ರೆ ಬೆಂಗಳೂರು ಅಂತ ಹೇಗೆ ಹೇಳ್ತಾನೆ ಹಾಗೆ. ಪಾತಾಳಂ ಯುಧಿ ಜಿತ್ವಾ ಬಲಿಂಚ, ಯುದ್ಧ ಮಾಡಿ ಬಲಿಯನ್ನು ಸೋಲಿಸಿ ಕಿರೀಟ ತಗೊಂಡು ಬಂದ. ಯಾರೋ ಗರುಡ. ಈ ಗರುಡ ಭಾರಿ ಮೇಲಿನ ದೇವತೆ ಆದ್ದರಿಂದ ಈತ ಕರ್ಮಜ ದೇವತೆಗೆ ಸಾಲದೆ ಕಮ್ಮಿ, ಬಹಳ ಕಡಿಮೆ ಈತ, ಗೊತ್ತಾಯ್ತಾ. ಸೋಲಿಸ್ಬಿಟ್ಟು ಕಿರೀಟ ತಗೊಂಡು ಬಂದ. ಕಿರೀಟ ಆಗ ನಾರಾಯಣ ಹೆಲ್ಪ್ ತಗೊಳಕ್ ಸಾಧ್ಯ ಇಲ್ಲ ಅಂತ. ವಾಮನ ದೇವರಲ್ಲಿ ಇದ್ದಾರೆ, ಹೆಲ್ಪ್ ತಗೊಳಗಿಲ್ಲ ಬಲಿಚಕ್ರವರ್ತಿ. ಅದಕ್ಕೆ ಆತನ ಕಿರೀಟ ಜೋಬಿಗೆ ಕೈ ಆಗ್ತಾ ಇರ್ತಾರಲ್ಲ, ಅದನ್ನ ಮಾಡಾಗಿಲ್ಲ. ಯಾತ ಯಾರ ಕೈಲ ಇಲ್ಲ ವಾಮನ ಹಿಡ್ಕೊತಾರೆ ಅಲ್ಲ. ಇಲ್ಲ ಯಾಕೆ ಅವ್ನ ಉದ್ದೇಶ ಇರ್ತದೆ, ಹೋಮ್ ಪಿಚ್ ಸೇರ್ಕೊಬಿಟ್ರೆ ಸೇಫ್ ಅಂತ ಅಷ್ಟೆ. ಹೋಮ್ ಪಿಚ್ ಸೇರ್ಕೋಬೇಕು ಮುಖ್ಯ. ಅವನು ಅವಾಗ ಏನಾಗುತ್ತೆ, ಮನೆಗೆ ಹೋಗ್ಬಿಟ್ರೆ ಏನಾಗತ್ತೆ, ಅಲ್ಲಿ ಮನೆ ಮನೆ ಸೇರ್ಕೊಂಡಪ್ಪ ಅಂತ ಪದ್ಧತಿ. ಅವನು ತನ್ನ ಜಾಗ ಸ್ಟ್ರಾಂಗ್ ಆಗ್ತಾನೆ. ಅವ್ರ ಸೆಕ್ಯೂರಿಟಿ ಇರುತ್ತೆ, ಸೈನ್ಯ ಎಲ್ಲ ಇರುತ್ತೆ. ಅವನಿಗೆ ಬೇರೆ ಕಡೆ ಅದು ಎಕ್ಸ್ಪೋಸ್ ಆಗಿಬಿಡ್ತಾನೆ. ಮತ್ತೆ ಅದು ಗರುಡನ್ ಮುಂದೆ ಆಗೋದಿಲ್ಲ. ಆದ್ರಿಂದ ಸುತ್ತಲ ಲೋಕಕ್ಕೆ ಹೋಗಿತ್ತು. ತನ್ನ ಹೋಮ್ ಪಿಚ್ ಸೇರ್ಕೊಂಡ. ಗರುಡ ಹೋದ, ಸೋಲಿಸ್ದ, ಕಿರೀಟ ತಗೊಂಡು ಬಂದ. ಸೋಲಿಸ್ದೆ ಅಷ್ಟೇ, ಯಾಕೆ ಅವ್ನ ಪಾಪ ಯೋಗ್ಯ, ಕೊಲ್ಲಾಗಿಲ್ಲ. ಅವನನ್ನು ಸೋಲಿಸ್ಬಿಟ್ಟು ಅವ್ರ ಬುದ್ಧಿ ಜಗತ್ತಿಗೆ ಗೊತ್ತಾಯಿತು. ಕಿರೀಟಂ ಆದಾಯ ಅಭ್ಯಯಾತ್ ಯತ್ರ ಕೃಷ್ಣ. ಕೃಷ್ಣ ಇದ್ದಲ್ಲಿ ಬಂದ. ಅಲ್ಲಿ ಏನಾಯ್ತು, ಹೋಗ್ತಾ ಇದ್ದಾನೆ ದೇವ್ರಿಗೆ ಕೊಡಬೇಕು ಅಂತ ಹೇಳಿ. ದಾರಿಯಲ್ಲಿ ನೋಡ್ದಾಯ್ತು ಈ ಜಾಗ ಹೇಗೆ ನಡೆದೇ ಪ್ರಸಂಗ ಹೇಗೆ ನಡೆದೇ ಇದೆ ಅಂದರೆ, ಎಷ್ಟು ಕಥೆಗಳು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತಾ ಇದೆ. ನೋಡ್ದ ಮೇಲೆ ಹಾರ್ತಾ ಕೆಳಗೆ ಕೃಷ್ಣನ್ ನೋಡ್ದ. ಹೋಗ್ಬೇಕಾದ ಅಮುಕ್ತ ಸ್ಥಾನ ವೈಕುಂಠಕ್ಕೆ ಬಂದಿದ್ದು ಅಲ್ಲಿಂದ ಈ ಮಧ್ಯೆ ಇಲ್ಲಿ ಕರೆಕ್ಟ್ ಇಲ್ಲೇ ಬರ್ಬೇಕಷ್ಟು ದಾರಿ ಚೇಂಜ್ ಆಗಿರೋ ಹೋಗ್ತಿತ್ತು. ಯಾರು ಯೋಗ ಕೊಟ್ಟವನು. ಗರುಡ ನೋಡ್ದ, ಯತ್ರ ಕೃಷ್ಣ ತತ್ತಸ್ಯ ಶೀರ್ಷ್ಣಿ ಪ್ರತಿಮುಚ್ಯನತ್ವಾ ಖಗಸ್ತುತ್ವಾ ದೇವದೇವಂ ರಮೇಶಂ ಸ್ಮೃತ ಆಗಚ್ಚ ಇತ್ಯೇವ ವಿಸರ್ಜಿತೋ ಮುನಾ ಯಯೌ ದುಗ್ಧಾಬ್ಧಿಂ ಯತ್ರ ನಾರಾಯಣೋಸೌ. ತತ್ತಸ್ಯ ಶೀರ್ಷ್ಣಿ ಪ್ರತಿಮುಚ್ಯ ನತ್ವಾ ಖಗಃ ಸ್ತುತ್ವಾ ದೇವದೇವಂ ರಮೇಶಂ ಸ್ಮೃತಃ ಆಗಚ್ಚ ಇತ್ಯೇವ ಅಥ ಸ್ಮೃತೆ ಆಗಚ್ಚ ಇತ್ಯೇವ ವಿಸರ್ಜಿತಃ ಅಮುನಾ ಯಯೌ ದುಗ್ಧಾಬ್ಧಿಂ ಯತ್ರ ನಾರಾಯಣಃ ಅಸೌ. ನೋಡಿದ ತಕ್ಷಣ ಅನ್ಕೊಂಡ, ಅರೆ ಇದು ಕೃಷ್ಣನೇ, ಈತ ನಾರಾಯಣನೇ, ವ್ಯತ್ಯಾಸನೇ ಇಲ್ಲ. ಮತ್ತೆ ಕಷ್ಟ ಕೊಡೋದು. ಅಲ್ಲಿಂದನೇ ಕಿರೀಟ ಹಾಕಿದ, ಬೇಲಿಂದ ಸರಿಯಾದ ತಲೆ ಮೇಲೆ ಕಿರೀಟ ಹಾಕಿದ. ಯಾರಿಗೂ ಲೆಟ್ರ್ ಕೊಡ್ಲಿಕ್ಕೆ ಹೋಗ್ತಾರೆ, ದಾರಿಯಲ್ಲಿ ಬರ್ತಾರೆ, ಅಲ್ಲೇ ಕೊಟ್ಬಿಡ್ತಾರಲ್ಲ. ಮನೆ ಬನ್ನಿ ಅಲ್ಲೇ ಕೊಡ್ತೀರಿ ಅಂತ ಹೇಳಬೇಕಾಗಿಲ್ಲ. ಯಾಕೆ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡೋದು ಮುಖ್ಯ, ಎಲ್ಲಿ ಕೊಡ್ತಾರೆ ಮುಖ್ಯ ಅಲ್ಲ. ಏನು ಮುಖ್ಯ, ಈಗ ಕೊಡೋದು ಮುಖ್ಯ. ಆದ್ದರಿಂದ ಇಲ್ಲೇ ಇದ್ದಾನೆ, ರೂಪ ವ್ಯತ್ಯಾಸ ಏನೂ ಇಲ್ಲವೇ ಇಲ್ಲ ಅಂತ ಹೇಳಿ ಸೀದಾ ತಲೆ ಮೇಲೆ ಹಾಕಿದ. ಅಲ್ಲಿಂದ ಅರ್ಪಣೆ ಮಾಡಿದ, ಸಮರ್ಪಣೆ ಮಾಡಿದ. ಸತ್ಯಸ್ಯ ಶೀರ್ಷ್ಣಿ ಪ್ರತಿಮುಚ್ಯ ನತ್ವಾ
ಖಗಃ ಸ್ತುತ್ವಾ ದೇವ ದೇವಂ ರಮೇಶಂ ಹಾಕಿದ ಸ್ತೋತ್ರ ಮಾಡಿದ. ಓಂ ನಮೋ ನಾರಾಯಣಾಯ ಕಿರೀಟಂ ಸಮರ್ಪಯಾಮಿತು. ದೇವ್ರ ಪೂಜೆ ಇದು ನಮ್ಮಲ್ಲ, ಎಲ್ಲರೂ ಮಾಡೋ ದೇವ್ರ ಪೂಜೆನೂ ಹಾಗೇನೆ. ನಮ್ಮ ಕಿರೀಟ ನಿನ್ನ ಕಿರೀಟ ಒಪ್ಪಿಸ್ತಾ ಇದ್ದೇನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇದ್ದಾಗೆ ನಾವೇನು ಕೊಡ್ತೇವೆ ನಮ್ಮದಾಗಿ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮ್ಮದಾಗಿ ಏನು ಇಲ್ಲೇ ಇಲ್ಲ ಅಂದ್ರೆ ಎಲ್ಲವೂ ದೇವ್ರದೇನೆ. ಅವಾಗ ಏನು ಮಾಡೋದೀಗ? ತಗೊಂಡು ಅಲ್ಲೇ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬಿಡು. ಇದು ಅದಕ್ಕೆ ಅನುಸಂಧಾನ ಮಾಡ್ಬೇಕಿದ್ರೆ ಪ್ರತಿನಿತ್ಯ ದೇವರಿಗೆ ಮಹಾರಾಜೋಪಚಾರ ಅಂತ ಸಮರ್ಪಯಮೆ ಅಂತ ಹೇಳ್ತೇವಾಗ ಈ ಗರುಡ ಅರ್ಪಣೆ ಮಾಡೋದು ನಮ್ಮ ತಲೆಯಲ್ಲಿ ಇರಬೇಕಾಗ. ಗರುಡ ಹೇಗೆ ದೇವರದ್ದೇನೆ ದೇವರಿಗೆ ಅರ್ಪಿಸಿಬಿಟ್ಟು ಪೂಜೆ ಮಾಡಿದ ಧನ್ಯನಾದನ ಹಾಗೆ ನಾವು ಏನು ದೇವರಿಗೆ ಕೊಡ್ತೇವೆ ಎಲ್ಲ ದೇವರದ್ದೇ ಹೊರತು ನಮ್ಮದಾಗಿ ಕೊಡೋ ಶಕ್ತಿ ಯಾರಿಗೂ ಇಲ್ಲವೇ ಇಲ್ಲ. ನಮ್ಮದಾಗಿ ಏನೂ ಇಲ್ಲ, ಫಸ್ಟ್ ದೇವರಿಗೆ ಬೇಕೂ ಇಲ್ಲ. ಅನೇಕ ಆಂಗಲಲ್ಲಿ ನೋಡ್ಬೇಕಾದ್ರೆ ಅದು ಕೃಷ್ಣ ಅರ್ಪಣ ಅಂತ ಒಪ್ಪಿಸಿದ. ರಮೇಶಂ ಸ್ಮೃತಃ ಆಗಚ್ಚ ಇತ್ತೇವ ವಿಸರ್ಜಿತ ಅಮುನ. ಆಗ ದೇವ ಸ್ತೋತ್ರ ಮಾಡಿದ. ದೇವದೇವಂ ರಮೇಶಂ ಸ್ತುತ್ವ ಸ್ಮೃತಃ ಆಗಚ್ಚ. ನೋಡು ಗರುಡ, ಮತ್ತೆ ಕರೆದಾಗ ಬಾ, ನೆನೆಸ್ದಾಗ ಬಾ ಅಂತ ಹೇಳಿ ಕಳಿಸ್ಬಿಟ್ಟೆ. ಗರುಡ ಸ್ವೀಕಾರ ಮಾಡಿ ಕೃಷ್ಣ ಅದನ್ನ ಕಳಿಸ್ಕೊಟ್ಟ. ನಿನ್ನ ಜಾಗಕ್ಕೆ ಹೋಗು ಅಂತೇಳಿ. ವಿಸರ್ಜಿತ ಅಮುನ ಜಯೌ ದುಗ್ಧಾಬ್ಧಿಂ ಯತ್ರ ನಾರಾಯಣೋತ್ಸವ. ಎಲ್ಲಿಂದ ಬಂದಿದ್ದ ಅಲ್ಲಿ ಗರುಡ ಹೊರಟ. ಈಗ ನಾರಾಯಣದಲ್ಲಿ ಇರ್ಬೇಕಲ್ಲ, ಹೊರಟ. ಅಷ್ಟೊತ್ತಿಗೇನಾಯ್ತು? ಎಲ್ಲಿಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರೆ, ಇಲ್ಲಿ ಕೃಷ್ಣರು ಬಾಬನ ರೂಪಕ್ಕೆ ಡೌಟ್ ಇಲ್ಲ ಯಾರಿಗೂ ಕೂಡ. ಈಗ ಕೃಷ್ಣ ರೂಪದಾಗೆ ಡೌಟ್ ಬರುತ್ತೆ. ಅವಾಗ ಏನಾಗುತ್ತೆ? ಈಗ ಅಲ್ಲಿ ಕ್ಲಿಯರ್ ಮಾಡೋದು. ಯಾವುದೇ ಒಂದು ಕೆಲಸ ಮಾಡಿದಾಗ ಕೆಲಸಕ್ಕೊಂದು ಪರ್ಪಸ್ ಇರಬೇಕು. ಇಲ್ಲಿ ಲೋಕ ಎಲ್ಲ ನೋಡ್ತಾ ಇದೆ ಇದನ್ನ, ಮತ್ತೆ ಎಲ್ಲ ನೋಡ್ತಾ ಇರೋ ಕಾಲಕ್ಕೆ ಕೊಟ್ಟರೆ ಜಗತ್ತಿಗೆ ಏನು ಅನ್ಸ, ಓ ಇಬ್ರು ಒಂದೇ ಅಂತ ಕನ್ಫರ್ಮ್ ಆಗ. ಎಲ್ಲೋ ಕೊಟ್ಟರೆ ಉಪಯೋಗಕ್ಕೆ ಬರೋದಿಲ್ಲ. ಸನ್ಮಾನ ಮಾಡಬೇಕಾಗಿದೆ, ಮನೆಯ ಸನ್ಮಾನ ಮಾಡಿಬಿಡ್ಬೋದು. ಏನು ಗೊತ್ತಾಗಲ್ಲ ಆಗ? ಸನ್ಮಾನದ ಪರ್ಪಸ್ ಗೊತ್ತಾಗೋದಿಲ್ಲ. ಯಾತಕ್ಕೆ? ಸನ್ಮಾನ ಮಾಡೋ ಉದ್ದೇಶ ಏನು? ವ್ಯಕ್ತಿ ಪ್ರಧಾನ ಅಲ್ಲ. ಅಲ್ಲಿ ಸಾಧನೆ ಮಾಡಿದ್ದಾನೆ, ಗೌರವಿಸ್ಬೇಕು. ನೀವು ಮಾಡಿದ್ರೆ ನಿಮಗೂ ಗೌರವ ಸಿಗುತ್ತೆ ಅಂತ ಹೇಳ್ಬೇಕು. ಶಿಕ್ಷೆ ಕೂಡ ಹಾಗೇನೆ. ಯಾಕೆ ಶಿಕ್ಷೆ ಅನೌನ್ಸ್ ಮಾಡಬೇಕು? ಹಿಂದೆಲ್ಲ ಓಪನ್ ಆಗಿ ಗಲಿಗೆ ಹಾಕ್ತಿದ್ರು. ಓಪನ್ ಆಗಿ ಶಿಕ್ಷೆ ಕೊಡ್ಬೇಕಾದ್ರೆ ಯಾಕೆ ಗೊತ್ತ? ಉಳಿದವ್ರು ಎಚ್ಚೆತ್ತುಕೊಳ್ಳಿ, ನಿಮಗೂ ಹೀಗಾಗುತ್ತೆ ಅಂತ ಹೇಳಿ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಯಾತಕ್ಕೆ? ಉಳಿದವ್ರು ನಿಮ್ಮನ್ನು ಗೆಲಟು ಅಂತ ಹೇಳ್ತೇನೆ ಅಂತ ಅರ್ಥ. ಮೆಸೇಜ್ ಕೊಡ್ಬೇಕಾದ್ರಿಂದ ಅದಕ್ಕಾಗಿ ಇಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಬಹಳ ಶ್ರೇಷ್ಠವಾದದ್ದು. ತಿಳಿತಾ? ಮತ್ತೆ ಅಲ್ಲಿ ಇಲ್ಲೂ ಪ್ರಶ್ನೆ ಬರುತ್ತಾಗ ಅಲ್ಲಿ ಕೊಟ್ಟು ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಒಂದು ಪ್ರಾಬ್ಲಮ್ ಅಷ್ಟೇ ಅಲ್ಲ, ಏನು ಪ್ರಾಬ್ಲಮ್ ಬರುತ್ತಾಗ? ಬಲಿಚಕ್ರವರ್ತಿ ಅದೇ ಕೆಲಸ ಮಾಡಕ್ಕೆ ಹೋಗಿದ್ದ ಪಾಪ. ಈತ್ಯಾಕೆ ಹೋಗ್ಬೇಕಾಗಿತ್ತು? ಬಲಿಚಕ್ರ ಕೊಟ್ಟು ಕೃಷ್ಣನಿಗೆ ಒಪ್ಸೋದು ಹೇಳ್ಬೇಕಾಗಿತ್ತು. ಈಗ ಅದಲ್ಲ, ತನ್ನ ಸೇವೆ ಆಗ್ಬೇಕು. ಅಲ್ಲೇ ಮಾಡೋದು ಬೇರೆ, ಇಲ್ಲಿ ಮಾಡೋದು ಬೇರೆ. ಗೊತ್ತಾಯ್ತು? ಮಾಡೋದಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡೋದು ಬೇರೆ, ಸಾಮಾನ್ಯ ರೀತಿ ಮಾಡೋದು ಬೇರೆ. ಸಾಮಾನ್ಯ ರೀತಿ ಬೇರೆ ವ್ಯವಸ್ಥೆ ನಮಗಿಲ್ಲ ಅಂತ ಹೇಳಿದಾಗ ಏನು ಮಾಡ್ಬೇಕಾಗ? ಅದೇ ಮಾಡಿಬಿಡ್ಬೋದು. ಬೇರೆ ಬೆಟರ್ ಆಪರ್ಚುನಿಟಿ ಇದ್ದಾಗ ಏನು ಮಾಡ್ಬೇಕು? ಯಾವಾಗಲೂ ಅದನ್ನೇ ಉಪಯೋಗಿಸ್ಬೇಕು. ಅದಕ್ಕಾಗಿಯೇ ಅಲ್ಲಿ ಬಂದ. ದೇವತೆಗಳು ಕೂಡ ದೇವರು ಮಾತು ಹೇಳಿದ್ದಾರೆ. ದೇವರು ಏನು ಮಾಡ್ತಾರೆ? ಪ್ರತಿಯೊಂದು ಕೂಡ ಏನು ಮಾಡ್ತಾನೆ? ಲೋಕ ಶಿಕ್ಷಣ ಮಾಡೋದಕ್ಕೋಸ್ಕರ ಅಂತೇಳಿ. ದೇವತೆಗಳು ಹಾಗೇನೆ, ಅವರು ಕೂಡ ಏನು ಮಾಡ್ತಾರೆ? ಲೋಕ ಶಿಕ್ಷಣಕ್ಕೋಸ್ಕರನೇ ಮಾಡ್ತಾರೆ. ಗುರು ಬೇಕಾಯ್ತು ಆಚಾರ್ಯರಿಗೆ. ಜಗಾಮಾಖಿಲ ಲೋಕ ಶಿಕ್ಷಕ ಮಧ್ವಜ ಹೇಳ್ತದೆ. ಗುರು ಹುಡ್ಕೊಂಡು ಹೊರಟರು ಆಚಾರ್ಯರಿಂದ, ವಾಚಕದಿಂದ ಅಚ್ಯುತ ಪ್ರೇಕ್ಷತ್ರ ಹೊರಟರು. ಗುರುಗಳು ಅನ್ವೇಷಣ, ಗುರೋರ್ ಅನ್ವೇಷಣವಾನ್ ಕಿಲ ಜಗದ್ಗುರು. ಯಾಕೆ ಹೊರಟರು ಅಂದರೆ ಅಖಿಲ ಲೋಕ ಶಿಕ್ಷಕ. ತಾನೇ ಸನ್ಯಾಸ ತಗೊಳ್ಳೋದು ಎಲ್ಲ ಮಾಡಬಾರದು ಅಂತ ಜಗತ್ತು ತೋರಿಸೋದಕ್ಕೋಸ್ಕರ ಸ್ವತಃ ಆಚಾರ್ಯ ಏನು ಮಾಡಿದ್ದಾರೆ? ಲೋಕ ಶಿಕ್ಷಣ. ಅವರಷ್ಟೇ ಎಲ್ಲ ಜ್ಞಾನಿಗಳು ಕೂಡ ಏನು ಮಾಡ್ತಾರೆ? ತಮ್ಮ ಕೆಪಾಸಿಟಿ ಪ್ರಕಾರ ಒಂದು ಲೋಕ ಶಿಕ್ಷಣ ಮಾಡೇ ಮಾಡ್ತಾರೆ. ಗರುಡನು ಹಾಗೆ. ಗರುಡ ದೊಡ್ಡ ದೇವತೆ, ಲೋಕ ಶಿಕ್ಷಣ ಮಾಡಲಿಕ್ಕೆ ಹೊರಟ. ಈಗ ಎಲ್ಲರಿಗೆ ಕಾಣ ಹಾಗೆ ಮಾಡಬೇಕು. ಅಲ್ಲಿ ಮನುಷ್ಯರು ಯಾರು ನೋಡಾಗಿಲ್ಲ. ವಾಮನ ರೂಪ ಅಲ್ಲಿ ಮನುಷ್ಯರು ಯಾರು ಕಾಣೋದಿಲ್ಲ. ಅವರು ಇಲ್ಲಿ ಮನುಷ್ಯರಾಗಿದ್ದ ಕಾಣುತ್ತಾ ಆದ್ದರಿಂದ ಜಗತ್ತಿಗೆ ಗೊತ್ತಾಗಬೇಕು. ದೇವರ ರೂಪಗಳಿಗೆ ಭೇದ ಇಲ್ಲ ಅಂತ ಗೊತ್ತಾಗಬೇಕು. ಮತ್ತು ಗರುಡನ ಅನುಸಂಧಾನ ಕ್ರಮನೂ ಗೊತ್ತಾಗಬೇಕು. ನೋಡೋರಿಲ್ದ ಹೋದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾರು ನಾಟ್ ಅಲೋಡ್, ಯಾರು ಪ್ರೇಕ್ಷಕರಿಲ್ಲ. ನಾಟಕ ಆಡ್ತೀವಿ ಏನು ಮಾಡ್ತಾರೆ? ಅರ್ಥನೇ ಇಲ್ಲ. ಯಾಕಂದ್ರೆ ಯಾರು ಬೇಕಾದಕ್ಕೆ ಮುಖ್ಯ? ಪ್ರೇಕ್ಷಕರಿಗೋಸ್ಕರ ನಾಟಕ ಮಾಡ್ತಿರ್ಬೇಕಾದ್ರೆ ಅವರೇ ಇಲ್ಲವರು ನಾಟಕ ಮಾಡಿ ಏನು ಪ್ರಯೋಜನ? ಅರ್ಥ ಆಯ್ತಾ? ಇನ್ನೂ ಹೇಳೋದಾದ್ರೆ ದೇವ್ರ ಕಿರೀಟ ಹೋಗೇ ಇಲ್ಲ. ಅನಂತ ಕಿರೀಟ ದೇವರಿಗಿದೆ. ಒಂದು ಕಿರೀಟಕ್ಕೆ ಅನಂತ ರೂಪ ಇದೆ. ಮತ್ತೆ ಅದ್ಮೇಲೆ ಕಳ್ಕೊಂಡೇ ಇಲ್ಲ. ಆ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿದ್ರು ಅಷ್ಟೇ, ಅಲ್ಲಿದ್ರು ಅಷ್ಟೇ. ಇದೆಲ್ಲ ನಡೀತಿರೋದು ಯಾತಕ್ಕೋಸ್ಕರ? ಲೋಕ ತಿಳಿಸೋದಕ್ಕೋಸ್ಕರ ಅಷ್ಟೇ. ಇರ್ಲಿಲ್ಲ. ಸರಿ, ಇಲ್ಲ, ಅಲ್ಲ. ಆಕ್ಸಿಡೆಂಟಲ್ಲಿ ಸಿಕ್ಕ ಅಂದ್ರೆ ದೇವತೆಗಳು ಸಾಮಾನ್ಯ ಆಕಾರೇಣ ಜ್ಞಾನ ಬೇರೆ, ವಿಶೇಷ ಆಕಾರೇಣ ಜ್ಞಾನ ಬೇರೆ. ಸಾಮಾನ್ಯ ಆಕಾರೇಣ ಜ್ಞಾನ ಇಲ್ಲ ಪೂರ್ತಿ ಅಲ್ಲಿ ಬರೋ ಕಾರಣ ಇರಲಿಲ್ಲ ಅಂತ ಗೊತ್ತಾಯ್ತಿಲ್ಲ.
ಯೋಗ ಮಾಡಿದ ಆ ರೀತಿಯಲ್ಲಿ. ಅವು ಗರುಡನ ಇದು ಇನ್ನೊಂದು ಗೊತ್ತು, ಗರುಡನ ಅನುಸಂಧಾನ ಕ್ರಮನೇ ಜಗತ್ತಿಗೆ ಗೊತ್ತಾಯ್ತು. ದೇವತೆಗಳಿಗೆ ದೇವರ ರೂಪಭೇದ ಹೇಗೆ ಗೊತ್ತಿರುತ್ತೆ ಎಂಬುದು ಗೊತ್ತಾಗುತ್ತೆ. ಗರುಡ ಉತ್ತಮಾಧಿಕಾರಿ ಅದೆಲ್ಲ ಅನೇಕ ಒಂದಕ್ಕೆ ಒಂದು ಪರ್ಪಸ್ ಇರೋದಿಲ್ಲ. ಡಿಫರೆಂಟ್ ಆ್ಯಂಗಲಲ್ಲಿ ಒಂದೇ ಕಥೆಗೆ ನೂರಾರು ಆ್ಯಂಗಲ್ಸ್ ಅಲ್ಲಿ ನೋಡ್ಲಿಕ್ಕೆ ಬರುತ್ತಲ್ಲ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಸಿಕ್ಕೋದು ಯಾವಾಗ ಈ ರೀತಿ ಮಾಡಿದ್ರು. ಅಲ್ಲೇ ಮಾಡಿದ್ರೆ ಯಾವ್ದು ಸಾನ್ ಸಿಕ್ತಿರ್ಲಿಲ್ಲ ಅಂತ ಇಲ್ಲಿ ಮಾಡಿದ್ರು. ಆ ಅಭಿಮಾನಿ ದೇವತೆ ಯಾರು? ಮುಖ್ಯ ಕಿರೀಟ ದೇವರೇ ಫಸ್ಟ್. ಅಲ್ಲಿಂದ ಮಹಾಲಕ್ಷ್ಮಿಯರೆಲ್ಲ ಶುರುವಾಗ್ತಾರೆ. ಆಮೇಲೆ ಅವಾಂತರ ದೇವತೆಗಳು ಬೇಕಾಷ್ಟು ಜನ ಇರ್ತಾರೆ. ಬಟ್ ಎಲ್ಲಾ ದೇವರ ಆಭರಣಗಳು ಮೂಲತಃ ಏನವೋ ಆತನ ಸ್ವರೂಪನೇ. ಗೊತ್ತಾಯ್ತಾ? ಪೀತಾಂಬರ ಪ್ರತಿಯೊಂದು ಹಾಗೇನೆ, ಚಕ್ರಸಂಕಾರಿ ಆಯುಧಗಳು ಪ್ರತಿಯೊಂದು ದೇವರ ಸ್ವರೂಪನೇ. ಆಮೇಲೆ ಮಹಾಲಕ್ಷ್ಮಿ ರೂಪಗಳು, ಅನಂತರ ವಾಯುದೇವರು, ಒಂದೊಂದಕ್ಕೆ ಇದಾಗ್ತದೆ. ಅನೇಕ ಅವಾಂತರಗಳು ಬರುತ್ತೆ. ಕಿರೀಟ ಎಲ್ಲಿ ಹಾಕ್ತಾನೆ? ಇಲ್ಲ, ಎರಡೇ ಕಿರೀಟ ಹಾಕದೆ. ರಾಮಾವತಾರ ಕಾಲಕ್ಕೆ ಇಂದ್ರಾಣಿ ಅಗಸ್ತ್ಯರು ಒಂದು ಧನುಸ್ಸು ಕೊಡ್ತಾನೆ. ಧನುಸ್ಸನ್ನ ರಾಮದೇವ್ರು ತಗೊಳ್ತಾನೆ. ಅಲ್ಲೂ ಹಾಗೇನೆ ಮೂಲ ರೂಪದ ಧನುಸ್ಸನ್ನ ಅವತಾರ ರೂಪದಲ್ಲಿ ಎತ್ತಿದ ಅಂದ್ರೆ ಏನರ್ಥ ಅಲ್ಲಿಗೆ? ರೂಪ ಭೇದ ಇಲ್ಲ. ಗೊತ್ತಾಯ್ತಾ? ಅದು ವಿಶೇಷಾಂಶ. ಅದು ಎಲ್ಲ ಅವತಾರದಲ್ಲೂ ಒಂದೊಂದು ರೀತಿ ದೇವರು ತೋರಿಸಿರ್ತಾನೆ. ಪೂರ್ವಂ ಪ್ರಾಪ್ತ ಜ್ಞೇವ ಕಿರೀಟಂ ತದಿಚ್ಚಿ. ತುಂಬಾ ಸಮಸ್ಯೆ ಇದೆ, ಎಲ್ಲ ಉತ್ತರ ಕೊಡ್ತಾರೆ ಆಚಾರ್ಯ. ಅದಕ್ಕೆ ಒಂದೇ ಅಲ್ಲ, ಅನೇಕ ಪ್ರಶ್ನೆಗಳಿದೆ, ಎಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ತದಿಚ್ಛಯ ಕಿರೀಟಂ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಮಾಸೀತ್ ತಸ್ಯ ರೂಪೇಶ್ವಭೇದಾತ್ ತದಿಚ್ಛಯಾ ಚೈವ ನಾರಾಯಣಸ್ಯ ಶೀರ್ಷ್ಣಿ ಅಪಿ ಆಸೀತ್ ಯುಗಪದ್ದುಗ್ಧವಾರ್ಧೌ. ಕಿರೀಟಂ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಂ ಆಸೀತ್ ತಸ್ಯ ರೂಪೇಷು ಅಭೇದಾತ್ ತದಿಚ್ಛಯಾ ಚ ಏವ ನಾರಾಯಣಸ್ಯ ಶೀರ್ಷ್ಣಿ ಅಪಿ ಆಸೀತ್ ಯುಗಪತ್ ದುಗ್ಧವಾರ್ಧೌ. ಕಿರೀಟಂ ತತ್ ಕೃಷ್ಣಮೂರ್ಧಿ ಪ್ರವಿಷ್ಟಂ. ಕೃಷ್ಣ ತಲೆ ಮೇಲೆ ಕಿರೀಟ ಏನಾಯ್ತು ಈಗ? ತತ್ತುಲ್ಯ ಮಾಸಿ. ಕರೆಕ್ಟಾಗಿ ಮ್ಯಾಚ್ ಆಯ್ತು. ಬರೀ ಹಾಕೊಂಡು ಲೂಸ್ ಆಗಿ ಅವತಾರ ಕೊಡ್ಬೋದು, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದಲ್ಲ. ಕರೆಕ್ಟಾಗಿ ಕುತ್ಕೊಂಡು ಇದು ಕೃಷ್ಣ ರೂಪ, ಭೂಲೋಕದ ರೂಪ. ವಯಸ್ಸು ಇನ್ನು 20 ಒಳಗೆ ಇರೋದು ಕೃಷ್ಣ, ಆ ವಯಸ್ಸಿನಲ್ಲಿದ್ದಾನೆ. ಅದು ಮೂಲ ರೂಪ. ಅದು ಏನೇನು ವ್ಯತ್ಯಾಸ ಇಲ್ಲ. ತತ್ತುಲ್ಯ ಮಾಸಿ ಕರೆಕ್ಟಾಗಿ ಕೊಡ್ತು ಅಂತ ಹೇಳಿದ್ರೆ ದೇವ್ರ ರೂಪ ಅಣು ಮಾತ್ರವೂ ಭೇದ ಇಲ್ಲ, ಅಣು ಮಾತ್ರನೂ ಭೇದ ಇಲ್ಲ ಅಂತ ಹೇಳ್ತಾರೆ. ದುಗ್ಧವಾರ್ಧವು. ಎಷ್ಟೋ ಜನ ತನ್ನ ಶರ್ಟೆ ತನಗಿದಾಗೋದಿಲ್ಲ, ಊಟಕ್ಕಿಂತ ಮುಂಚೆ ಹಾಕೊಂಡ ಇದು ಊಟ ಆದ್ಮೇಲೆ ಸರಿ ಹೋಗಲ್ಲ. ಯಾಕೆ? ನಾವು ಜಾಸ್ತಿ ಬಿಟ್ಟಿರ್ತಾರೆ, ಅಷ್ಟೊತ್ತಿ ಮ್ಯಾಚ್ ಆಗಲ್ಲ. ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗಿ ಅದೇ ಇದಕ್ಕೇನೆ. ಚಿಕ್ಕ ವಯಸ್ಸಲ್ಲಿ ಹಾಕೊಂಡು ದೊಡ್ಡವ್ರಿಗೆ ಸಾಧ್ಯನೇ ಇಲ್ಲ. ಒಳ್ಳೆ ಆರೋಗ್ಯವಾಗಿದ್ದ ಹಾಕೊಂಡಿದ್ದೇನೆ, ರೋಗ ಬಂದು ಹಾಕೊಂಡ್ರೆ ಲೂಸ್ ಆಗಿಬಿಡುತ್ತೆ. ವಯಸ್ಸಾದ್ಮೇಲೆ ಮ್ಯಾಚ್ ಆಗಲ್ಲ. ಎಷ್ಟು ಕಷ್ಟ ಇದೆ. ಡಿಫ್ರೆಂಟ್ ಸ್ಟೇಜಸ್ ನಮ್ಮ ದೇಹಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಏನೇನೂ ವ್ಯತ್ಯಾಸ ಇಲ್ಲ. ಅನಂತ ಕಾಲದಲ್ಲಿ ಒಂದೇ ರೀತಿ ಇರ್ತಾನೆ ಪರಮಾತ್ಮ. ಶಾಶ್ವತಃ ಸಮಃ ರೂಪೇಶು ಅಭೇದ. ತದಿಚ್ಛಯಾ ಚೈವ ನಾರಾಯಣಸ್ಯ ಶೀರ್ಷ್ಣಿ ಅಪಿ ಆಸಿ. ಆಗ ಒಂದು ಪ್ರಶ್ನೆ ಬಂತು ಮತ್ತೆ, ಹಾಗಿದ್ರೆ ಮೂಲ ರೂಪ ಕಿರೀಟದಾಗಾಯ್ತಲ್ಲ ಈಗ ಅಂತ ಕೇಳಿದರೆ ಅಲ್ಲೂ ಇದೆ. ಇದು ಕೂಡ ಸಾಂಶ. ಸೀತಾಕೃತಿ ಬಂದಾಗ ಹೇಳಿದ್ದಾರೆ, ರಮಾಯಾಪಿ ಸೀತಾಯಪಿ ಅನ್ಯಾಸನ್ ಆಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವ ತಾನ್ನೇವಾಸನ್ ಪೃಥಕ್ ಪೃಥಕ್ ಅಂತ ಹೇಳಿದ್ದಾರೆ. ಸೀತಾದೇವಿ ಮೈ ಮೇಲೂ ಆಭರಣಗಳಿವೆ, ಸೀತಾಕೃತಿ ಮೈ ಮೇಲೂ ಆಭರಣ ಇವೆ. ಗೊತ್ತಾಯ್ತು? ಅವು ಸಾಂಶ. ಮೂಲರು ಅವರ ಅವತಾರ ದೇವತೆಗಳ ರೂಪಗಳು ಹೇಗೋ ಅವರಿಬ್ಬರು ಕೂಡ ಏನಾಗಿವೆ? ಸಾಂಶವಾಗಿವೆ. ಅದಕ್ಕಾಗಿಯೇ ಇಲ್ಲೂ ಕಿರೀಟ ಇದೆ, ಅಲ್ಲೂ ಕಿರೀಟ ಇದೆ. ಪೂರ್ವ ಇನ್ನೂ ಹೇಳ ಕಿರೀಟ ಹೋಗೇ ಇಲ್ಲ ಪರಮಾತ್ಮನಿಗೆ. ಕಿರೀಟ ಎಲ್ಲಿ ಹೋಗುತ್ತೆ ಈಗ? ರಮಾದೇವಿ ವೈಕುಂಠ ಬಿಟ್ಟು ಬಂದು ಪಕ್ಕದಲ್ಲೇ ಇದ್ದಾರೆ. ಸೀತಾದೇವಿ ನೋಡೋಕೆ ಅಪಹರಣ ಅಂತ ಕಂಡರೂ ಕೂಡ ಪಕ್ಕದಲ್ಲೇ ಇದ್ದಾರೆ. ರಾಮಾಂತಿಕೆ ಸೀತಾದೇವಿ ನಮುಕ್ತೈ ನಾಮಂದೈಹಿ ಸಮದೃಶ್ಯತ. ಅದೇ ರೀತಿ ಅಲ್ಲಿ ಅನೇಕ ರೂಪಗಳು ತೋರಿಸ್ತಾರೆ ಅಷ್ಟೇ ಹೊರತು ಅವೆಲ್ಲ ಕೂಡ ಅಚ್ಛೇದ್ಯ ಅಭೇದ್ಯ. ಕದಿಲಿಕ್ಕೆ ಆಗೋದೇ ಇಲ್ಲ. ಇನ್ನು ಹೇಳೋದಾದ್ರೆ ಕದಿಲಿಕ್ಕೆ ಆಗೋದೇ ಇಲ್ಲ. ಅವಕಾಶ ಕೊಟ್ಟಿದ್ದು ಅಷ್ಟೇ ಹೊರತು ಬೇರೆ. ತದಾವತೇರು ರೋಹಿಣಿ. ಯಾವೆಲ್ಲ ಹೇಳಿದ ಕಥೆಗಳು ಸಾವಿರ ಹೇಳ್ತಾರೆ, ಅವೆಲ್ಲ ಗೊತ್ತಾಗುತ್ತೆ. ವೈರ ಯಾಕಲ್ಲ ಅಂತ ಕೇಳಿದ್ರೆ ಗೋಮಂತ ಪರ್ವತನೇ ಅಲ್ಲ ಫಸ್ಟ್. ಇದು ಅದಾಗಿದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು? ಅಟ್ಲೀಸ್ಟ್ ಪಾಸಿಬಿಲಿಟಿ ಇರೋದು ಬಟ್ ಅದಲ್ಲೇ ಅಲ್ಲ. ಇಲ್ಲ ಅವು ಇವರು ಹೇಳುತ್ತೆ, ಯಾರೋ ಹೇಳ್ತಾರೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಗೋಮಂತ ಪರ್ವತ ಅದು ಇದು ಇದಾದ ಮೇಲೆ ಜಾಗನೇ ಬೇರೆ ಆಗೋಯ್ತು. ಗೊತ್ತಾಯ್ತು? ರೂಪನೂ ಬೇರೆ ಆಗೋಯ್ತು. ಅದು ಸಾಧ್ಯನೇ ಇಲ್ಲ. ಈ ಕೋಹಿನೂರು ಸೆವಂತಕ ಮಣಿ ಅಂತ ಕರೀತಾರೆ. ಅವೆಲ್ಲ ಭೂಲೋಕದಲ್ಲಿ ಇರೋದೇ ಇಲ್ಲ. ಹೇಳ್ತಾ ಕೃಷ್ಣ ಎಂಬ ಪರಂಧಾಮ ಹೊರಟ ಪಾಡಿದ ಏನೇಂತದ್ದು ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ಪ್ರೋಗ್ರಾಮ್ ಮೇಲೆ ಮನೆಗೆ ಒಯ್ದು ಬಿಡ್ತಾರಲ್ಲ ಹಾಗೆ.
ಪ್ರೋಗ್ರಾಮ್ ಯಾವುದೂ ಇರೋದಿಲ್ಲ ಅಲ್ಲಿ ಭಾರಿ ಅಲಂಕಾರ ಎಲ್ಲ ಮಾಡಿಟ್ಟಿರ್ತಾರೆ. ಯಾವುದೋ ಇದಕ್ಕೆ ಹೋಗಿದ್ದೀವಿ ಒಂದ್ಸಲ, ದೊಡ್ಡ ಸಮಾರಂಭ, ದೊಡ್ಡ ಇಂತಿಂತ ಈ ಹೈಟಿನ ದೀಪಗಳೆಲ್ಲ ಕೂಡ ಎಲ್ಲ ಮುಗೀತು, ಅವಾಗ ಮುಗೀತು. ಆಮೇಲೆ ಹೋಗೋದು ಅದು ಕಾರಣ ತೊಂಬರಪ್ಪ ಲಾರಿ ಒಳಗೆ ಹಾಕೊಂಡು ಹೋಗೋಣ ನಮ್ಮ ಒಳಗೆ ಅಂತೇಳಿ ಲಾರಿ ಬತ್ತ ಹಾಕೊಂಡು ಹೋಗ್ಬಿಟ್ರು. ಅಲ್ಲಿಲ್ಲ ಯಾವುದು ಕೂಡ, ಅಲ್ಲಿ ಬಿಟ್ಟಿರ್ತಾರೆ ಆ ಕಾಲಕ್ಕೆ. ಕೃಷ್ಣ ಹಾಗೆ ಬಂದಾಗ ಎಲ್ಲ ಬಂದರು ದೇವತೆಗಳು, ಎಲ್ಲ ಪದಾರ್ಥ ಬಂದು ದಿವಸ ಎಲ್ಲ ಹೊರಟೋದ. ಆಮೇಲೆ ಪ್ರೋಗ್ರಾಮ್ ನಡೀತಾ ಇಲ್ಲಿ ಅಂತ ಗುರ್ತು ಕೂಡ ಇರೋದಿಲ್ಲ. ಪೆಂಡಲ್ ಹಾಕಿರ್ತಾರಲ್ಲ, ತೆಗೆದು ಹಾಕ್ಬಿಟ್ರೆ ಏನೇನೂ ಇರೋದಿಲ್ಲ. ಯಾರು ಹೇಳಿ ಸುಳ್ಳು ಹೇಳ್ತಾರ ಬಗ್ಗೆ ಇರುತ್ತೆ. ಆ ಕಾಲಕ್ಕೆ ಯಾವುದೂ ಇರೋದು. ಅದರಿಂದ ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಅದು ಹೇಳಿದ್ರೆ ಯಾರು ಸೇರಿಸಿರ್ಬೇಕಷ್ಟ, ಅಂಥವೆಲ್ಲ ಹೇಳೋದಿಲ್ಲ ಅವ್ರು, ಹಾಗೆಲ್ಲ ಹೇಳೋದಿಲ್ಲ. ಅಥೆಂಟಿಕ್ ಆಗಿ ಹೇಳ್ತಾರೆ. ಇಲ್ಲ ಅದೆಲ್ಲ ರೆಫರೇ ಮಾಡಿಲ್ಲ, ನನಗನ್ಸೋ ರೆಫರೇ ಮಾಡಿ ಅవి ಅಂಥವೆಲ್ಲ ಹೇಳೋದಿಲ್ಲ. ಹೇಳಿದ್ರೆ ಕರೆಕ್ಟಾಗಿ ಹೇಳಿರ್ತಾರೆ. ಇದು ನಮಗೆ ಅಬ್ಜೆಕ್ಷನ್ ಮಾಡಕ್ಕೆ ಬರುತ್ತೆ, ಆದ್ದರಿಂದ ಸಾಧ್ಯ ಇಲ್ಲ. ಮತ್ತೆ ಅದೆಲ್ಲ ದೇವರು ಊರವ್ರ ಕಿರೀಟ ಇಲ್ಲಿ ಯಾಕೆ ಇರುತ್ತೆ ಈ ಮಧ್ಯೆ? ಅದು ನೋಡ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ, ಅದು ಮುಟ್ಲಕ್ಕೂ ಸಾಧ್ಯ ಇಲ್ಲ. ಅದು ಅಪ್ರಾಕೃತ ಅವೆಲ್ಲ. ದೇವರಿಗೆಲ್ಲ ಅಪ್ರಾಕೃತ ಹೊರತು ಪ್ರಾಕೃತನೇ ಅಲ್ಲ ಅವು. ಅದು ಇಮಿಟೇಷನ್ ಅಂತ ಹೇಳ್ರಿ ಅಷ್ಟೇ ಹೊರತು ಅದೇ ಅರ್ಥಕ್ಕಿಲ್ಲ. ಹಾಗೆ ಕೃಷ್ಣನೇ ದೇವರಾಗಿ ಬಿಡ್ತಾನೆ. ಕೃಷ್ಣ ಇಲ್ಲೇ ಇಲ್ವ, ಅಲ್ಲಿ ಇಲ್ವಾ, ನೂರಾರು ಸಮಸ್ಯೆಗಳು ಬರುತ್ತೆ. ಅದಕ್ಕಿಲ್ಲ, ಹಾಗೆಲ್ಲಕ್ಕಾಗಲ್ಲ. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯ, ತಮಾಷೆ ಮಾಡಿರ್ಬೋದು ಅಷ್ಟು, ಅಲ್ಲಿಗೂ ಹೇಳಿದ್ದವರು ತಮಾಷೆ ಮಾಡಿರ್ತಾರೆ. ಪೂರ್ವಂ ಪ್ರಾಪ್ತಾನ್ನೇವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕ್. ಇವತ್ತು ಉತ್ತರ ಭಾರತಕ್ಕೆ ಹೋಗ್ರಿ, ನಿಮಗೆ ಎಲ್ಲ ಅದೇನು ತೋರಿಸ್, ನಂತರ ಮನೆ ಇಲ್ಲೇ ಇದ್ದ, ಇಲ್ಲೇ ಎಲ್ಲ ಇಲ್ಲೇ ತೋರಿಸ್ತಿರ್ತಾರೆ, ಏನಿರೋದಿಲ್ಲ. ಇವಾಗ ಒಳ್ಳೆ ಇತ್ತೀಚಿನ ಬಿಲ್ಡಿಂಗ್ಗಳೆಲ್ಲ ಕೂಡ. ಅಯೋಧ್ಯೆಗೆ ಹೋಗಿ ನೀವು ಭರತನ ಮನೆ ಅದೆಲ್ಲ ಲೈನಾಗಿ ತೋರಿಸ್ತಾರೆ. ಎಲ್ಲ 100-200 ವರ್ಷದ ಬಿಲ್ಡಿಂಗ್ಸೇ ಹೊರತು ಯಾವುದು ಪ್ರಾಚೀನ ಅಲ್ಲ. ಇವತ್ತು ಅವು ಆಗಿರೋ ಸಾಧ್ಯತೆ 2 ಕೋಟಿ ವರ್ಷದ ಹಿಂದಿನ ಕಥೆ ಅದು. ಮತ್ತು ಇವೆಲ್ಲ ತೀರಾ ರೀಸೆಂಟ್ RCC ಬಿಲ್ಡಿಂಗ್ಗಳವೆಲ್ಲ. ಅದ್ಯಾಕಾಗತ್ತೆ? ಅದೆಲ್ಲ ಸಾಧ್ಯನೇ, ಅದು ಒಪ್ಲಿಕ್ಕೆ ಬರೋದು. ಬಟ್ ಹೇಳೋದು ಹಾಗೆ ಹೇಳೋದವರು, ಅದೇ ಇದು ಅಂತಲೇ ಹೇಳೋದು. ಪೂರ್ವಂ ಪ್ರಾಪ್ತಾನ್ನೇವ ಎಲ್ಲ ತೋರಿಸ್ತಾರೆ ಪ್ರತಿಯೊಂದು. ಹೌದು ಹೌದು. ನೀವು ಹೊಸಬ್ರಂತೂ ಗೊತ್ತಾಗ್ಬಿಟ್ರೆ ಎಲ್ಲೆಲ್ಲ ಏನೇನೋ ತೋರಿಸಾಕ್ಬಿಡ್ತಾರೆ, ಗೊತ್ತಾಗ್ತಿಲ್ಲ. ಎಲ್ಲರೂ ದಿಷ್ಟ ಅವ್ರಿಗೆ ಅಷ್ಟು. ಆಮೇಲೆ ಇನ್ನೊಂದು ಕಡೆ ಹೋಗಬೇಡಿ, ಅವ್ರು ಸುಳ್ಳು ಹೇಳ್ತಾರೆ ಅವರು ಇದೆ ಅಂತ. ಅವ್ರು ಸುಳ್ಳು ಹೇಳ್ತಾರೆ, ನಾನು ಸತ್ಯ ಹೇಳ್ತೇನೆ. ಎಲ್ಲ ಮತಗಳಿದ್ದಾಗ ನಮ್ಮ ಹತ್ರ ಸರಿ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬಿಡಿಸೋಬರೋದೇ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಅವ್ರು ಕೈ ಹಿಡಿದು ಹೇಳ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ತೀರಾ ಹೊಸಬರೋದು ಗೊತ್ತಾಗ್ಬಿಟ್ರೆ ಭಾರಿ ಕಷ್ಟ. ಪೂರ್ವಂ ಪ್ರಾಪ್ತ ಅದು ನಾವು ಸರಿಯಾಗಿ ಗೊತ್ತಿದ್ರೆ, ಈ ಜಾಗ ಅದು ಅಂತ ತಿಳ್ಕೊಂಡ್ರೆ ಸರಿ, ಈ ಜಾಗ ಇಲ್ಲಿ ನಡೀತು, ಸನ್ನಿಧಾನ ಇದೆ, ಅವು ಕರೆಕ್ಟ್. ಅದು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ. ಇವೆಲ್ಲ ಅದೇ ವಸ್ತು ಅಂತ ಹೇಳಕ್ಕೆ ಸಾಧ್ಯ ಇದೆ. ಭೂಯ ತದಾವತೇರು ರೌಹಿಣೇಯಶ್ಚ ಚೈವಂ ಭಾರ್ಯಾಪ್ಯಾಯಾದ್ವಾರುಣೀ ನಾಮ ಪೂರ್ವಾ. ಪೂರ್ವಂ ಪ್ರಾಪ್ತಾನಿ ಏವ ದಿವ್ಯಾಯುಧಾನಿ ಪುನಃ. ಇಲ್ಲಿ ಒಂದು ಘಟ್ಟ ಮುಗಿತು, ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ ಅಲ್ಲಿ ಏನಾಯ್ತು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಚಿಕ್ಕ ಅಧ್ಯಾಯ ಇದು, ಎಷ್ಟು 30 ಭಾರಿ ಚಿಕ್ಕ, 36 ಚಿಕ್ಕ ಬಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರಿಂಗ್ ವೇರಿ ಆಗುತ್ತೆ. ಇದು ಬೇಕಾದ್ರೆ 30 2-3 ಸೇರಿಸಿ ನಂಬರ್ ಹಾಕಿಬಿಟ್ರೆ ಹಾಗಾಗಿ